ಪುಣ್ಯವೇಳ, ಅವನು ಸ್ವಲ್ಪ ತಣ್ಣಗೆ ಮಾಡೋ, ಶಾಂತಿ ಮಾಡೋ ಅಂದಾಗ ಸ್ವಪಾದ ಮೂಲೆ ಪತಿತಂ ತಮರ್ಧಕಂ, ಸ್ವಾಮಿ ನರಸಿಂಹನ ಪಾದದಲ್ಲಿ ಆ ಸಾಷ್ಟಾಂಗ ಪ್ರಣಾಮ ಮಾಡಿದ ಆ ಮಗು, 8 ವರ್ಷದ ಮಗು. ಸ್ವಾಮಿ ಎರಡೂ ಪಾದದ ಮೇಲೆ ಸಾಷ್ಟಾಂಗ ಬಿದ್ದು ಕೂಡಲೇ ಮೃದುವಾಯಿತು ಪಾದ, ಕೋಪವೇ ಹಿಡಿದು ಹೋಯಿತು. ಮಗುವನ್ನು ನೋಡಿದ, ಡೇ ಮೇಲೆ ಎಂದರ ಆ ರಾಕ್ಷಸನ ಒಂದು ತೋಳನ್ನು ಅವನ ತಲೆ ಮೇಲಿಟ್ಟು ರಕ್ತ ತೊಟ್ಟಿಕ್ತಾ ಇದೆ, ಗಟ್ಟಿಗೆ ಮಡ್ಡಲ್ಲೇ ಕೂರಿಸ್ಕೊಂಡು ಒಂದು ಭಯ ಮಾಡೋದಿಲ್ಲ ಎಡ ಎಣ್ಣೆ ಪಾತ. ನನ್ನ ಹೆಂಡ್ತಿನೇ ಹೆದರ್ಕೊಂಡ್ಬಿಟ್ಲು, ನನಗೆ ಭಯ ಆಗೋದಿಲ್ಲವೇನೋ ನಾನು ನೋಡಿದ್ರೆ, ಎಲ್ಲರೂ ಹೆದರ್ತಾ ಇದ್ದಾರಲ್ಲ. ಆ ಮಗು ಹೇಳ್ದ, ಸ್ವಾಮಿ ನಿನ್ನನ್ನು ಇಲ್ಲ ಅಂತಾರಲ್ಲ, ಈ ಸಂಸಾರ ನೋಡಿದ್ರೆ ಭಯವಾಗುತ್ತೆ, ನಿನ್ನ ನೋಡಿದ್ರೆ ಸಂತೋಷವಾಗುತ್ತೆ, ನನಗೆ ಸಂಸಾರ ಭಯ ಆಗುತ್ತೆ. ಸಾಯಂಕಾಲದ ಹೊತ್ತು ಹೇಳ್ತೀವಿ, ಯಾದೃಚ್ಛಿಕವಾಗಿ ಬಂದ್ರೆ ಇವತ್ತು ನೋಡಿ ನರಸಿಂಹನ ಪೂಜೆ ಮಾಡ್ಬೋದು. ಅವ್ರ ದೇವಸ್ಥಾನದಲ್ಲಿ ಎಷ್ಟು ಸಲ ಹೇಳಿದ್ದೆ ನೋಡಿ ಸಿಂಹಾವತಾರವನ್ನು, ಕರುಣೆಯಿಂದ ನರಸಿಂಹಾವತಾರ. ಯದೃಚ್ಛಾಹರೇ ರಕ್ಷಾವಾಮನ, ಇದು ಅಗಲಿದಂತೆ ತೋರಿದಂತೆ ಹೀಗೆಲ್ಲ ಸ್ವಾಮಿ ನಾಟಕವನ್ನು ಮಾಡ್ತಾನೆ. ತನ್ನ ಅವತಾರ ಪ್ರಯೋಜನಕ್ಕೋಸ್ಕರವಾಗಿ ಸ್ವಲ್ಪ ದೂರ, ಈಗ ಹತ್ತಿರ ಇರಬೇಡ ದೂರ ಇರು ಅಂತ ಲಕ್ಷ್ಮಿಯನ್ನು ಬಿಟ್ಟು ಅಗಲಿದಂತೆ ಮಾಡಿರ್ತಾನೆ ನರಸಿಂಹಾವತಾರದಲ್ಲಿ. ರಾಮಾವತಾರದಲ್ಲಿ ನೀವು ಮೊದಲು ಹೋಗಿ ಅಶೋಕವನಕ್ಕೆ ಒಮ್ಮೆ ಪಿಂತೊಡಂತ ನಾ ಬರುಪ್ಪೋರೇನು ಅಲ್ಲಿ ಹೇಳ್ತಾನೆ. ಕೊಂಚ ಕಾಲ ದುಷ್ಟನ ಮನೆಯಲ್ಲಿ ರುಕ್ಮಿ ಮನೆಯಲ್ಲಿ ವಾಸವಾಗಿರು, ಅಲ್ಲಿ ಬಂದು ನಾನು ಎತ್ಕೊಂಡ್ಬರ್ತೇನೆ ಅಂತ ಹೇಳಿರ್ತಾನೆ. ಆಗಲಿಕ್ಕೆ ಆಗಲಿಲ್ವೋ ಇಲ್ಲಿ? ಆಗಲಿಲ್ವಾ? ಜನಕನ ಮನೆಯಲ್ಲಿರು, ನಾನು ಆಮೇಲೆ ಬರ್ತೇನೆ ಆಗಲಿದ್ಲೇ ಇಲ್ವ? ಅಲ್ಲಿ ರಾಮಾವತಾರದ ಆಗಲಿದ್ದ ಇಲ್ವಾ? 2 ಸಲ 3 ಸಲ ಪಿಳ್ಳೆ ಲೋಕಾಚಾರ್ಯರು 3 ಸಲ ಆಗಲಿದ್ಲು, ಪಟ್ಟಿ ಮಾಡ್ತಾರೆ ಅದನ್ನು. ಜನಕನ ಮೇಲೆ ಒಂದು ಸಲ ಇದ್ರು, ರಾವಣ ಎತ್ಕೊಂಡು ಹೋಗಿದ್ದೊಂದು, ಕೊನೆಯಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿದ್ದೊಂದು. 3ರಲ್ಲಿ 3 ತತ್ವವನ್ನು ತೋರಿಸ್ತಾಳೆ ಅಂತ ಚೂರ್ಣಿಕೆ ಬರೆದಿದ್ದಾರೆ ಕೃಷ್ಣಾವತಾರದಲ್ಲಿ. ಇದೆಲ್ಲದರಲ್ಲಿ ಅಗಲಿದ್ದು ಕಾಣಿಸುತ್ತೆಲ್ಲ, ಮತ್ತೆ ಕೂಡಿಯೇ ಇದ್ದ ಗಾಢೋಪಿ ಗೂಢಾನಿತೆ ಅಂತ ಹೇಳ್ತಿರಲ್ಲ. ಅಂದರೆ ಎಲ್ಲ ಚಿಂತನೆ ಮಾಡಿದ್ದೆ. ವೇದಾಂತ ದೇಶಕರು ಹೇಳಿದ್ರು, ದೂರೋತ್ಕ್ಷಿಪ್ತೈ ಮಧುರತ ದುಗ್ಧರಾಶಯ ತರಂಗೈ. ಹಿಂಗವರು ಇದು ಶ್ರೀ ಸ್ತುತಿಯಲ್ಲಿ ದೂರೋಕ್ಷಿಪ್ತೈ ಇವ ಮಧುರತ ದುಗ್ಧರಾಶಯ ತರಂಗೈ. ದುಗ್ಧರಾಶಿ ಕ್ಷೀರ ಸಮುದ್ರದ ಅಂತ ಕೇಳಿದ್ದೀರೋ ಇಲ್ಲೋ? ನೋಡಿದ್ದೀರಾ? ನಾನೇ ನೋಡಿಲ್ಲ, ನೀವೇ ನೋಡ್ತೀವಿ. ಎಂಟ್ರು ಕಡಲ ಕಡೆಯಿಂದ ಹೇಳ್ತಾರೆ ಆಳ್ವಾರು, ಒಂದ್ರು ಮರಿಯನ್ನ ಗೊತ್ತಿಲ್ಲ. ಆ ಹಾಲಿನ ಸಮುದ್ರದಲ್ಲಿಯೂ ಅಲೆಗಳುಂಟು, ಅದು ಬಂದು ಬಂದು ಆದಿಶೇಷನಿಗೆ ಬಡಿಯುತ್ತಂತೆ. ಕೇಳಿದ್ದೀರಾ? ಕ್ಷೀರ ಸಮುದ್ರದ ಅಲೆಗಳು ಆದಿಶೇಷನಿಗೆ ಬಂದು ಬಡಿದು 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 ಸಣ್ಣ ಸಣ್ಣ ಚೂರ್ಣಿಕೆಗಳಾಗಿ ಮುತ್ತಿನಂತೆ ಸ್ವಾಮಿ ತಲೆ ಮೇಲೆ ಕೂತಿರುತ್ತಂತೆ. ಇದು ಎಲ್ಲಿ? ಕ್ಷೀರಸಾಗರ ತರಂಗ ಶೀಕರ ಸಾರತಾರಕೆ ಚಾರುಮೂರ್ತಯೇ ಭೋಗಿ ಭೋಗ ಶಯನೀಯ ಶಾಯಿನೇ ಮಾಧವಾಯ ಮಧುರದ್ವಿಷೇ ನಮಃ. ಕುಲಶೇಖರ ಆಳ್ವಾರರು ಈ ಶ್ಲೋಕ ಹೇಗೆ ಬರೆದವರು? ಕ್ಷೀರಸಾಗರ ತರಂಗ ಶೀಕರ ಸಾರತಾರಗಿತ. ಆ ಸಾರ ಎಲ್ಲ ಹೋಗಿ ಹೇಗೆ ನಕ್ಷತ್ರದಂತೆ ಕೂತಿದ್ದಂತೆ ಸ್ವಾಮಿ ತಲೆ ಮೇಲೆ, ಹಾಗೆ ಕ್ಷೀರ ಸಮುದ್ರದಲ್ಲಿಯೂ ಸಮುದ್ರ ಅಲ್ಲೇ ಇದ್ದರೂ ಅಲೆ ಎಂಬುದು ದೂರಕ್ಕೆ ಬರುವಂತೆ ಭಗವಂತ ಅಲ್ಲೇ ಇದ್ದರೂ ಲಕ್ಷ್ಮಿ ಎಂಬುವಳು ಅವನಿಂದ ಹೊರಟು ಈ ಕಡೆಗೆ ಬಂದು ತಿರಿಯಲ್ಲಿಯೇ ಹೋಗಿ ಸೇರ್ತಾಳೆ. ಆಗಲಿದ ಹಾಗೆ ನಾಟಕ ಮಾಡ್ತಾಳೆ, ಮತ್ತು ಅವನನ್ನೇ ಹೋಗಿ ಸೇರ್ತಾಳೆ. ರಾಮಾವತಾರದಲ್ಲೂ ಅಷ್ಟೇ, ಕೃಷ್ಣಾವತಾರದಲ್ಲೂ ಅಷ್ಟೇ, ಬ್ರಹ್ಮಚಾರಿ ಅವತಾರದಲ್ಲೂ ಅಷ್ಟೇ. ಯಾವುದದು? ವಾಮನಾವತಾರ. ಹಿಂಗೆ ಹೊರಟವರೇ ಶುರು ಮಾಡಿದ ಇವನು. ನಾನು ಬರೇ ಎಲ್ಲಿ ಹೊರಟಿದ್ದೀರಿ, ನಾನು ಬರ್ತೇನೆ. ಅಪಶಕನವಾಯ್ತಲ್ಲ ಅಂತ. ಮಹಾಪಾಪಿ ಅವನು ಬಲಿಚಕ್ರವರ್ತಿ, ಬ್ರಿಟಿಷರಿಗಿಂತ ಕೆಟ್ಟವನು, ತ್ರೈಲೋಕ್ಯ ಆಕ್ರಮಣ, ಎಲ್ಲ ಲೋಕ ನನ್ನದು ಅಂತ ಅವನು ಸಾಮ್ರಾಜ್ಯಶಾಹಿ ಎಲ್ಲ ಕಟ್ಟಿಬಿಟ್ಟಿದ್ದಾನೆ. ಇಂಪೀರಿಯಲಿಸಮ್ ಅವನ್ನು ಮುಳುಗಿಸಬೇಕಾಗಿದೆ. ಹಾಗಿದ್ರೆ ನಾನು ನೋಡ್ಬೇಕಲ್ಲ ಅವಳನ್ನು. ಲಕ್ಷ್ಮೀದೇವಿ ಹೇಳಿದ್ದು ನಾನು ನೋಡ್ಬೇಕಲ್ಲ. ನೀ ನೋಡಿದ್ರೆ ಕೆಲಸ ಕೆಟ್ಟೋಗುತ್ತೆ, ಅವನ ರಾಜ್ಯ ಊರ್ಜಿತವಾಗುತ್ತೆ. ನೀ ಬರೋ ಹಾಗಿಲ್ಲ. ಒಮ್ಮೆ ಬಿಟ್ಟು ನಾ ಪಿರಿಂಚಿ ಇಡ್ಕ ಮುಡಿಯಾದ ಸ್ವಾಮಿ, ನಾವರೇ ನನ್ನ ಬಿಟ್ಟು ಹೋದ್ರಿ ಏನೇನು ಮಾಡ್ತಿರೋ ಯಾರಿಗೂ ಗೊತ್ತು. ಸಂಶಯ. ಅಲ್ಲೇ ನಾನು ಹಾಕೋದು ಬ್ರಹ್ಮಚಾರಿ ವೇಷ, ಇದು ಕೋಟಾ ಬ್ರಹ್ಮಚಾರಿ ಎಂದು ಬಿಡ್ತಾರಲ್ಲ ಲೋಕದಲ್ಲಿ, ನಾನೇನು ಮಾಡಲಿ? ಅವ ಯಾರೆನ್ನವನ್ನ ಸೆಲ್ಯೂಟ್ ಕೊಟ್ಟು ಒಮ್ಮೆ ಬಿಟ್ಟು ನಾ ಒಮ್ಮಡಿ ತಿರುಮೇನಿಲ್ಲ ಅಡಂಗಿ ಒದಂಗೆ ಇರಬೇಕು.
ನಿಮ್ಮ ದಿವ್ಯಮಂಗಳ ವಿಗ್ರಹದಲ್ಲಿ ನಾನು ಅಡಗಿಕೊಂಡೇ ಇರಬೇಕಿಂತಿದ್ರೆ ನಿಮಗೆ ನಡೆಯೋಕ್ಕಾಗೋದಿಲ್ಲ ಸ್ವಾಮಿ ಅಂತವಳು. ಒಂದು ಪಾದವನ್ನು ಮೇಲೆ ಇಡಬೇಕಾದ್ರೆ ಲಕ್ಷ್ಮಿ ಇರಬೇಕಲ್ಲಿ, ಇನ್ನೊಂದು ಪಾದವನ್ನು ಭೂಮಿ ತುಂಬ ತಿರುವಾಶ್ರಿಯಂ ಮೂರ್ಖ ವಾಮನಾವತಾರ. ಪಾದ ಇಟ್ಟಿದ್ದಾರಂತೆ, ಕೂತಿದ್ದವರು ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ಮಲ್ಲೇಶ್ವರದ, ಯಾವುದೋ ಮೆಲ್ಲಿಗೊಂದು ಪದಾರ್ಥ ತಲೆ ಮೇಲೆ ಮುಸುಕು ಬಂದಾಗ ಆಯ್ತಲ್ಲ, ಭಗವಂತನ ಪಾದ ಮುಟ್ತಾ ಇದೆ. ಅದೇ ಪಾದ ಸೌತ್ ಅಮೆರಿಕಾ, ನಾರ್ತ್ ಆಫ್ರಿಕಾ ಎಲ್ಲೆಲ್ಲೇ ನೋಡಿದ್ರು ಒಂದು ಭಗವಂತನ ಪಾದ ತಾವರೆ ಪುಷ್ಪ ತಲೆ ಮೇಲೆ ಇಟ್ಟಾಗ ಅದು ಮೃದುವಾಗಿ ಅಷ್ಟು ಮಾರ್ತವಿರಬೇಕಾದ್ರೆ ರಾನಲ್ಲಿರಬೇಕು, ಮುಡಿ ತಿರುಗುಡಿಯಲ್ಲಿ ರಾನಿರ್ಕಣಂ. ಲಕ್ಷ್ಮೀ ಸಾನ್ನಿಧ್ಯವಿಲ್ಲದೆ ಇದ್ರೆ ಭಗವಂತನ ಪಾದವು ಹೊರಟಾಗುತ್ತೆ. ಫುಟ್ಬಾಲ್ ಆಡೋರು ಕಾಲ ಆಗಿರುತ್ತೆ ನೋಡ್ರಿ, ಅದಾಯ್ತು ಭಗವಂತನ ಪಾದ. ನಾವು ಬರಬೇಕು ದೊಡ್ಡ ಪೀಕ್ಲಾಟ ಆಯ್ತು. ಬಂದ್ರೆ ನಾ ಬ್ರಹ್ಮಚಾರಿ ಅಲ್ಲ ಅಂದ್ಬಿಡ್ತಾರೆ. ಹೇಗೆ ಮಾಡಲಿ ನಾನು? ಸ್ವಾಮಿ ನಾ ಬ್ರಹ್ಮಚಾರಿ, ಇವಳು ಮಾತ್ರ ನಾನು ಹೆಂಡ್ತಿದ್ರೆ ಯಾರು ನಂಬ್ತಾರೆ ಅಲ್ರಿ ಅದನ್ನು. ಅದಕ್ಕೊಂದು ಉಪಾಯ ಮಾಡಿದ. ಎದೆಯಲ್ಲಿ ಕೂತ್ಕೋ, ನಾನು ಕೃಷ್ಣಾಜನ ಹೊತ್ಕೊಂಡ್ಬಿಡ್ತೀನಿ. ಅದು ಟ್ಯಾಂಡ್ ಸ್ಕಿನ್ಗಿನ್ ಕೇಳಬಾರ್ದು, ಯಾವ ಕೃಷ್ಣಾಜನೋ ಯಾವ ಜಿಂಕೆ ಅದೋ ಗೊತ್ತಿಲ್ಲ. ವಾಸನೆ ಗೀಸನೆ ಉಸಿರು ಕಟ್ಟಿತು ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಸರಿ ಕೂತ್ಕೋಬೇಕು. ಆ ಕಡೆ ಹೊದಿಯೋದು ಹೇಗ್ರಿ ವೈದಿಕರು? ಬಲಗಡೆ ಎದೆ ಖಾಲಿ ಬಿಟ್ಟು ಎದುರುಗಡೆ ಹೊದಿತಾರಿಯ ಹೊರತು ಬಲಗಡೆ ಯಾರು ಮುಚ್ಚೋದಿಲ್ಲ. ಇವಳು ಕೂತಿರೋದಲ್ಲಿ ಬಲಗಡೆ ಎದೆಯಲ್ಲಿ ಪಕ್ಷಪೀಠೀಂ, ಅದು ದಕ್ಷಿಣ ಭಗವಂತನ ಬಲಗಡೆ ಎದೆಯಲ್ಲಿ ಕೂತಿದ್ದಾಳೆ, ಕಾಲನ್ನು ಒತ್ತಿದ್ದಾಳೆ. ನನ್ನ ಜಾಗ ಇನ್ನೊಬ್ರು ಆಕ್ರಮಿಸೋದಲ್ಲ ಅಂತ ಅಲ್ಲಿ ಒಳ್ಳೆ ಹೆಜ್ಜೆ ಗುರುತು ಮೇಲೆ ಹಾಕಿದ್ದಾಳೆ. ಶ್ರೀವತ್ಸ ಚಿಹ್ನ ಮುದ್ರೆ ಹಾಕಿದ್ದಾಳೆ. ಕೆಂಪು ಮಚ್ಚೆ, ಲಕ್ಷ್ಮಿಯ ಮಚ್ಚೆ ಭಗವಂತನ ಎದೆಯ ಮೇಲೆ. ನೀನು ಇಲ್ದೇ ಇದ್ರು ಗೊತ್ತಾ, ನಾನು ಇಲ್ದೇ ಇದ್ರು ಜಾಗ ಇದೆಯಲ್ಲ ನಂದು, ಇದೆಯಮ್ಮ ಕೂತ್ಕೋ, ಸದ್ಯ ಗಲಾಟೆ ಮಾಡಬೇಡ, ನಾನು ಮುಸ್ಕೊಂಡು ಇಲ್ಲಿ ತರಕ ಹಾಕಿಟ್ಟಿರ್ತೀನಿ ಅಂತ ಹಾಕ್ಕೊಂಡಿದ್ದೆ. ಇವಳಿಗೆ ಉಡುಪಶಾಲಿ ವೇಷ ಆಯಿತು, ಒಳ್ಳೆ ಅತಿಥಿ ಆಶ್ರಮದಲ್ಲಿ ಹುಟ್ಟಿದ್ದಾನೆ, ಮಾಡಿದ್ದಾನೆ, ಹೋಗ್ಬೇಕಲ್ಲಿ ವಾಮನಾವತಾರ. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಟ್ಕೊಂಡು ಅವನು ಉಪನಯನ ಕ್ರಮ ಎಲ್ಲ ಕೊಟ್ಟಿದ್ದಾರೆ. ಭಾಗವತದಲ್ಲಿ ಅದ್ಭುತ ಅದು. ಸಮುದ್ರ ಮಥನ ಪೂರ್ವದಲ್ಲಿ ಇವಳಿಗೂ ಆಶ್ಚರ್ಯ, ಮುಸುಕು ಹಾಕ್ಬಿಟ್ಟಿದ್ದಾನೆ, ಉಸಿರು ಕಟ್ತಾ ಇದೆ. ಬಲಿಚಕ್ರವರ್ತಿ ಊರು ಹೇಗಿದೆ ನೋಡ್ಬೇಕಲ್ಲ, ಬೇಡಿಕೆ ಮಾಡ್ಕೊಂಡವು. ಕಡತಲ್ಲಿ ಒಬ್ಬರು ಅಂಗಡಿಗಳು ಹೇಗಿದೆ, ಮೂಟ ಹೇಗಿದೆ, ದೇವಸ್ಥಾನ ಹೇಗಿದೆ, ಅವನ ಅರಮನೆ ಹೇಗಿದೆ. ಬಲಿಚಕ್ರವರ್ತಿ ಆಗಿದ್ದಾನೆ, ತಿರುಮುಣ್ ಕಾಪಡಿ ಎಬ್ಬಡಿ ಇருக்கு, ಗಂಗಲಿಯ ಒಡಗಲಿಯ ಎಲ್ಲ ಪಾರ್ಕಣಮೆ. ಮುಸುಕು ತೆಗೆದು ನೋಡ್ತಾ ಇದ್ದಾಳೆ. ಇವ್ ಮಾವನ ಹೋಗ್ತಾ ಇದ್ದಾನೆ. ಅಲ್ಲೊಂದು ಪಾಳಿತ್ತು, ಪಾಳು ದಡ ದೊಡ್ಡ ಕಟ್ಟಡ ಎದ್ಬಿಡುತ್ತೆ ಇದ್ದಕ್ಕಿದ್ದ ಹಾಗೆ. ಗಂಡಡಿ ಪಟ ಇವಳು ಕಟಾಕ್ಷ ಅಲ್ಲಿ ಬಿದ್ದಿದೆ. ಪಾಳಿದ ಜಾಗದಲ್ಲಿ ಮನೆ ಇದ್ಬಿಡುತ್ತೆ. ಅವನೊಬ್ಬ ಭಿಕ್ಷುಕ ಇದ್ದ, ಶ್ರೀಮಂತನಾಗಿ ಅವನು ಓಹೋ ಇದು ಕೆಲಸ ಆಗೋದಿಲ್ಲ ಅಂತ ಇನ್ನಷ್ಟು ಮುಸುಕನ್ನು ಹಾಕಿ ಒಳ ಕೂತ್ಕೋ ಅಂತ ಹೇಳಿ ಕಷ್ಟಪಟ್ಟು ಅಷ್ಟಾದರೂ ಗೊತ್ತಾಗ್ಬಿಡ್ತು. ಶುಕ್ರಾಚಾರ್ಯ ಪತ್ತೆ ಮಾಡಿದ. ಅದು ವಾಮನಾವತಾರದ ತುಂಬ ಭೋಗ್ಯವಾದ ಅವತಾರಗಳಲ್ಲಿ ವಾಮನಾವತಾರ. ಯಾಕೆಂದರೆ ಲಕ್ಷ್ಮಿಯನ್ನು ಬಿಟ್ಟಿರೋದಿಲ್ಲ ಅಂತ ಎಷ್ಟು ಪ್ರತಿಜ್ಞೆ ಮಾಡಿದ್ರು ಜೊತೆಯಲ್ಲೇ ಬಂದು ಅವನಿಗೂ ಅನುಗ್ರಹವಾಯಿತು ಲಕ್ಷ್ಮೀ ಕಟಾಕ್ಷದಿಂದ. ಅವನ ಮನೆಯಲ್ಲಿ ನಿತ್ಯವಾಸ ಭಗವಂತನೇ ಮಾಡುವಂತಹ ಭಾಗ್ಯವನ್ನು ಕೊಟ್ಟುಬಿಟ್ಲು ಲಕ್ಷ್ಮೀದೇವಿ. ಆದ್ದರಿಂದ ಇದು ಅವಳಿಂದ ಕೆಲಸ ಏನಾಯಿತು? ಪುಷ್ಪ ಉಂಟಾಯ್ತಾ? ಹೋಲಿ ರಾತ್, ಭಗವಂತನ ಕೋಪ ಅದನ್ನು against the evil doer is inescapable, but the rigor of karma is overpowered by the redemptive love of Kripa. Kripa Swarupini. Evil is destroyed and the evil doer is saved. Appa. Evil is destroyed and the evil doer is saved. ಇವತ್ತು ಮದ್ರಾಸಿಂದ ಒಬ್ಬರು ಫೋನ್ ಮಾಡಿದರು, ಮಹಾಭಾಗವತರು, ಅಪರೂಪದ ಗ್ರಂಥಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಅವರು. ಎಲ್ಲ ರಾವಣ, ನನ್ನ ಬಾಣಗಳಿಂದ ನಿನ್ನನ್ನು ನಾನು ಬಾಣ ಪ್ರಯೋಗದಿಂದ ನಿನ್ನನ್ನು ಏನು ಮಾಡ್ತಾರೆ? ತತಃ ಪೂತೋ ಭವಿಷ್ಯಸಿ ಮಚ್ಛರೈಹಿ ತ್ವಂ ರಣೇ ಶಾಂತಃ ತತಃ ಪೂತೋ ಭವಿಷ್ಯಸಿ. ಯಾರಾದ್ರೂ ಹೇಳಿ ನೋಡ್ರಿ ವಾಕ್ಯ, ಇಂಥ ವಾಕ್ಯ ಹಂಗ ಬರಬೇಕು. ನನ್ನ ಬಾಣಗಳಿಂದ ನೀನು ಪವಿತ್ರವಾಗಿ ಯುದ್ಧದಲ್ಲಿ ಪವಿತ್ರ ತತಃ ಪೂತೋ ಭವಿಷ್ಯಸಿ. ಅದು ಆ ವಾಕ್ಯ ಹೇಳಿದರು. ತಕ್ಷಣ ನಾ ಹೇಳಿದೆ, ಇಂದು ವಾಕ್ಯ ಹೆಂಗೆ ಬರೋ? ಅವ್ರು ಕೇಳಿದ ಕೂಡಲೇ ಹೇಳಿದೆ, ಇದು ರಾಮಾಯಣದಲ್ಲಿ ಅಂಗದ ದೌತ್ಯದಲ್ಲವರು ಅಂಗದನ ಕೈಯಲ್ಲಿ ಸ್ವಾಮಿ ರಾಮಚಂದ್ರ ರಾವಣನಿಗೆ ಹೇಳಿ ಕಳಿಸಿದ ಮಾತು. ಇದನ್ನು ವೇದಾಂತೇಶಕರು ತಾತ್ಪರ್ಯ ಚಂದ್ರಿಕೆಯಲ್ಲಿ ಗೀತಾ ಭಾಷ್ಯದಲ್ಲಿ ಒಂದು ಕಡೆಯಲ್ಲಿ ಎತ್ತಿದ್ದಾರೆ. ಬಹಳ ಸೊಗಸಾದ ಪ್ರಸಂಗ.
ಅನ್ಯಾಯ ಮಾಡುವವನ ಅನ್ಯಾಯವನ್ನು ತೆಗೆಯುವುದು ಆಪರೇಷನ್ನೇ ಹೊರತು ಅನ್ಯಾಯ ಮಾಡಿದವನನ್ನೇ ಕೊಂದು ಚಿತ್ರಹಿಂಸೆ ಮಾಡುವುದು ಭಗವಂತನ ಕೃಪೆಗೆ ಹೋಗೋದಿಲ್ಲ. ನಿಮ್ಮ ಮಗು ದೀಪಾವಳಿ ಹಬ್ಬ ಬಂತು, ದೀಪ ಹಚ್ಚುತ್ತಿರ್ತೀರಿ, ಸಡಗರದಿಂದ ಓಡಾಡುವಾಗ 10,000 ರೂಪಾಯಿ ಕೊಟ್ಟು ಒಳ್ಳೆ ರೇಷ್ಮೆ ಲಂಗ ಹೊರಿಸಿರ್ತೀರಿ, ಅದು ಹೊತ್ಕೊಂಡ್ಬಿಟ್ರೆ ಮಗುವನ್ನು ಲಂಗ ಸಮೇತ ನೀವು ಸುಡ್ತಿರೋ, ಲಂಗ ಮಾತ್ರ ತೆಗೆದು ಬೇರೆ ಹಾಕ್ತಿರೋ, ಮಗುವನ್ನು ಉಳಿಸ್ತಿರೋ ನೋಡಿ. ಭಗವಂತನ ಕೃಪಾ ಸ್ವರೂಪ ಹೇಗಿದೆ, ದಿ ಈವಿಲ್ ಡೂಯರ್ ಇಸ್ ಸೇವ್ಡ್ ಬಟ್ ದಿ ಈವಿಲ್ ಈಸ್ ಡಿಸ್ಟ್ರಾಯ್ಡ್. ಇದು ಭಗವಂತನ ಸ್ವರೂಪ. ಇಷ್ಟು ಆಪರೇಷನ್ ಮಾಡೋ ಲಕ್ಷ್ಮೀದೇವಿ ಅವಳಿದ್ದರೆ ರಾವಣನಿಗೆ 2ನೇ ಜನ್ಮದಲ್ಲಿ ನೋಡಿ, ಜನ್ಮದಲ್ಲಿ ಮುಕ್ತಿ ಆಯಿತು, ಆ ಕ್ರೂರತ್ವ ಹೋಯಿತು, ಹಿರಣ್ಯಕಶಿಪು ಜನ್ಮ ಹೋಯಿತು. 3ನೇದು ಅತ್ಯಂತ ಕ್ರೂರವಾದ ಜನ್ಮ, ಅದರಲ್ಲಿ ತಲೆಯನ್ನೇ ತೆಗೆದರು. ಅವನನ್ನು ಶುದ್ಧಿ ಮಾಡಿ ಮತ್ತೆ ದ್ವಾರಪಾಲಕನನ್ನಾಗಿ ತನ್ನ ಜಾಗದಲ್ಲಿ ನೇಮಿಸಿಕೊಂಡ. ಭಗವಂತ ಯಾರನ್ನೂ ಕೈ ಬಿಡುವುದಿಲ್ಲ, ಅದಕ್ಕೆ ಲಕ್ಷ್ಮೀ ಕಾರಣ. ನಮೇ ಭಕ್ತ ಪ್ರಣಶ್ಯತಿ, ಕೈ ಎತ್ತಿದ ಯಾರು? ಈ ವಾಕ್ಯಲ್ಲಿ ಬರುತ್ತೆ, ನಮೇ ಭಕ್ತ ಪ್ರಣಶ್ಯತಿ. ಭಗವದ್ಗೀತೆ ಕೈ ಎತ್ತು ಸೊನ್ನಾರ್ ಪೆರುಮಾಳ್. ಆ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ. ಅಭಯ ಕೊಡುವ ಕೈಯಲ್ಲಿ, ಭಗವಂತನ ಕೈಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ನಮೇ ಭಕ್ತ ಪ್ರಣಶ್ಯತಿ. ದಿ ಲಾರ್ಡ್ ರೂಲ್ಸ್ ಬೈ ಲವ್ ಅಂಡ್ ಶ್ರೀ ರೂಲ್ಸ್. ದಿ ಲಾರ್ಡ್ ರೂಲ್ಸ್ ಬೈ ಲಾ ಅಂಡ್ ಶ್ರೀ ರೂಲ್ಸ್ ಬೈ ಲವ್. ಅಯ್ಯಬ್ಬ, ಜಗತ್ತನ್ನು ಆಳುವುದರಲ್ಲಿ ಭಗವಂತ ನ್ಯಾಯವನ್ನು ಚಿತ್ರಗುಪ್ತರ ಕಾಡಿಟ್ಕೊಂಡು ಕೂತಿರ್ತಾನೆ. ಅಯ್ಯ, ನಿಮ್ಮ ಕಂತೆ ತೆಗೀರಿ ಅಂತಾಳೆ ಲಕ್ಷ್ಮೀದೇವಿ. ನನ್ನ ಕೃಪೆ ಇರೋ ತನಕ ನಿಮ್ಮ ಕಂತೆ ಆ ರೆಕಾರ್ಡನ್ನು ನೋಡೋಕೆ ಬಿಡೋದಿಲ್ಲ. ಎಷ್ಟೇ ತಪ್ಪು ಮಾಡಿದ್ರು ನಡಿಯಾರದು ಸೊಲ್ಲ ಅತಿಶಯ. ನನ್ನ ಭಕ್ತರು ತಪ್ಪು ಮಾಡುವುದಿಲ್ಲ ಅಂತ ಭಗವಂತನ ಬಾಯಲ್ಲಿ ಬರಬೇಕಾದ್ರೆ ಭಗವಂತನ ಬಾಯಲ್ಲಿ ಲಕ್ಷ್ಮೀದೇವಿ ಇರಬೇಕು. ಪಾರ್ಶ್ವೇ ಪರತ್ರ ಭವತಿ ಯದತ್ರ ನಾಸೀತ್ ಪ್ರಾಯೇಣ ದೇವಿ ವದನಂ ಪರಿವರ್ತಿತಂ ಸ್ಯಾತ್. ಗೋದಾಸ್ತುತಿಯಲ್ಲಿ ಹೇಳ್ತಾರೆ, ಅಮ್ಮ ತಪ್ಪು ಮಾಡಿದವನು ಯಾವನಾರು ಎದುರಿಗೆ ಬಂದು ನಿಂತುಕೊಂಡು ಕಡೆಯಲ್ಲಿ ನಿಂತು ತಪ್ಪು ಮಾಡಿದ್ದೀವಿ ಅಂತ ಹೇಳುವಾಗ, ತಾಯಿ ಅಮ್ಮ ಗೋದಾದೇವಿ ನೀ ಪಕ್ಕದಲ್ಲಿ ಇಲ್ಲದೇ ಇದ್ದಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಿದ್ದೆ, ಕೃಪೆ ತೋರಿಸ್ತಾ ಇರಲಿಲ್ಲ ಶ್ರೀಮನ್ನಾರಾಯಣ. ಆ ಲಕ್ಷ್ಮೀದೇವಿ ಅಂಶವೇ ಭೂದೇವಿಯಲ್ಲಿ ಇನ್ನೂ ವಿಶೇಷವಾಗಿದೆ ಕ್ಷಮಾಗುಣ ಅವಳಲ್ಲಿ. ಇವಳು ತನ್ನ ಸೌಂದರ್ಯದಿಂದ ಅಳಹಾಲೆ ಪಿನ್ನೈ ತೆರಾಟಿ ಭಗವಂತನ ಕಟ್ಟಿ ಹಾಕ್ತಾ, ಬರೀ ಕೂದಲು ಸೊಬಗದಿಂದ ಕಟ್ಟಿ ಹಾಕೋಳು ಅಂತ ಹೇಳಿ ಇದು 3 ಸ್ವರೂಪವನ್ನು ದಯಾಶತಕದಲ್ಲಿ ವೇದಾಂತೇಶಕರು ಅವನವರ 3 ವೈಭವವನ್ನು ಕೊಂಡಾಡ್ತಾರೆ. ಭಗವಂತ ಹಿ ರೂಲ್ಸ್ ಬೈ ಲಾ ಬಟ್ ಶ್ರೀ ರೂಲ್ಸ್ ಬೈ ಲವ್. ಅಂಡ್ ದಿ ಲವ್ ಆಫ್ ಲಾ ಅಂಡ್ ದಿ ಲಾ ಆಫ್ ಲವ್ ಆರ್ ಸೋ ವೈಟಲಿ ಇಂಟರ್ಟ್ವೈನ್ಡ್ ಇನ್ ದಿ ಡಿವೈನ್ ನೇಚರ್ ಆಸ್ ಟು ರೆಂಡರ್ ನುಗೇಟರಿ ಎನಿ ಅಟೆಂಪ್ಟ್ ಅಟ್ ದಿ ಫಿಲಸಾಫಿಕ್ ಅನಾಲಿಸಿಸ್ ಆಫ್ ದ ಎಕ್ಸಾಕ್ಟ್ ನೇಚರ್. ಇದರಲ್ಲಿ ಶ್ರೀ ಪಾತ್ರ ಇಟ್ಟು ಲೋಕದಲ್ಲಿ ಮಾಡುವ ಮನುಷ್ಯನ ತಪ್ಪುಗಳನ್ನು ದಂಡಿಸಿ ಅನುಗ್ರಹ ಮಾಡುವುದರಲ್ಲಿ ಭಗವಂತನ ಪಾತ್ರ ಎಷ್ಟು, ಲಕ್ಷ್ಮೀ ಪಾತ್ರ ಎಷ್ಟು, ಇದನ್ನು ಯಾರೂ ಏನೇನು ಮಾಡಿದರೂ ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ರೆಂಡರ್ ನುಗೇಟರಿ. ಯಾದಕ್ಕೆ ಅಂದರೆ ನೀವು ನೋಡ್ರಿ, ಲವ್ ಆಫ್ ಲಾ ಅಂಡ್ ಲಾ ಆಫ್ ಲವ್ ವ್ಯತ್ಯಾಸ ಹೇಳಿ ಅಂತ ಕೇಳ್ತಾರೆ, ಹೇಳ್ತೀರಾ? ಲವ್ ಆಫ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲವ್ ಆಫ್ ಲಾ ಅಂಡ್ ದಿ ಲಾ ಆಫ್ ಲವ್? ಅದನ್ನು ಮೊದಲು ಹೇಳ್ರಿ, ಆಮೇಲೆ ವ್ಯತ್ಯಾಸ ಹೇಳ್ತೇನೆ. ವರ್ಣನೆ ಮಾಡೋಕೆ ಬರೋದಿಲ್ಲ. ಭಗವಂತ ನ್ಯಾಯವಾದಿಯೂ ಇದ್ದಾನೆ, ದಂಡಧರನೂ ಇದ್ದಾನೆ, ಪ್ರೇಮ ಸ್ವರೂಪನೂ ಇದ್ದಾನೆ. ಶ್ರೀನಿವಾಸ ಅನ್ನೋದರಲ್ಲಿ ಶ್ರೀ ತೆಗೆದರೆ ಬರೀ ನಿವಾಸ ಆಗ್ತದೆ, ಹೋಟೆಲ್ ಲಾಡ್ಜ್ ಆಗ್ತದೆ. ನಿವಾಸ ತೆಗೆದು ಬಿಟ್ಟರೆ ಶ್ರೀಗೆ ಅರ್ಥವೇ ಇಲ್ಲ. ಎರಡೂ ಕೂಡಿ ಅವರು ಮಿಥುನವೇ ಉದ್ದೇಶ, ಇದು ದ್ವಂದ್ವ ಅನ್ನೋದನ್ನು ತುಂಬ ಚೆನ್ನಾಗಿ ಇದನ್ನು ಆಚಾರ್ಯರು ಹೇಳಿದ್ದಾರೆ. ಹೆಚ್ಚು ವಾಕ್ಯ ಓದಿ ಬಳಲಿಸೋದಕ್ಕೆ ಹೋಗೋದಿಲ್ಲ. ಅದನ್ನು ಶ್ರೀಮದ್ ಪರಾಶರ ಭಟ್ಟರು ನಿನ್ನೆ ಓದಿ ತೋರಿಸಿದವಲ್ಲ, ಅದರಲ್ಲಿ ನಿನ್ನೆ ಒಂದು ಶ್ಲೋಕವನ್ನು ಓದಿ ತೋರಿಸಿದೆ. ಇವತ್ತು ಇನ್ನೊಂದು ಶ್ಲೋಕವನ್ನು ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಹೋಗೋಣ. ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೆ. ಅಡ್ರೆಸ್ ಮಾಡೋ ನೋಡಿ, ಪದ್ಮವದನೆ ಹೇಳಿಲ್ಲ, ಚಂದ್ರವದನೆ. ಚಂದ್ರನಂತೆ ಬಾಯಿ ಇದೆ ಲಕ್ಷ್ಮೀದೇವಿಗೆ ಅಂದರೆ ಏನ್ರಿ ಅರ್ಥ? ಇದು ಪೂರ್ಣ ಚಂದ್ರವೇ, ಚೌತಿ ಚಂದ್ರವೇ. ಚಂದ್ರವದನೆ ಚದಿರ್ ಕ್ಲಾದನೆ ಧಾತು, ಅತ್ಯಂತ ಪ್ರಸನ್ನವಾದ ವಸ್ತು. ಚಂದ್ರನಿಗೆ ಯಾಕೆ ಚಂದ್ರ ಅಂತ ಹೇಳ್ತಾರೆ ಅಂದರೆ, ಸ್ಥಿರತಿ ಚಂದ್ರಮ ಸ್ಥಿರತಿ ದೀರ್ಘಮಾಯು, ಅವನ ಆಯುಷ್ಕಾರಕ. ಚಂದ್ರ ಮನಸ್ತತ್ವಕ್ಕೆ ಅಧಿಪತಿ ಅಂತ ಹೇಳ್ತೇವೆ.
ಲಕ್ಷ್ಮೀದೇವಿಗೆ ಚಂದ್ರ ಅಂತ ಒಂದು ಹೆಸರು. ಚಂದ್ರ ಲೇಔಟ್ ಅಂತಿದೆ ನೋಡಿ ಅಲ್ಲಿ. ಯಾರಿಟ್ಟರೋ ಹೆಸರು ನಮ್ಗೆ ಗೊತ್ತಿಲ್ಲ ಅದು. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ. ಇಲ್ವೇ? ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಸೂರ್ಯ ಅಂದ್ರೂ ಅವಳೆ, ಚಂದ್ರ ಅಂದ್ರೂ ಅವಳೆ. ಋಗ್ವೇದದಲ್ಲಿ ಸೂರ್ಯಾದೇವಿಗೆ, ಸೂರ್ಯನಿಗೆ ಮದುವೆ ಆಗ್ತದೆ. ಇವತ್ತು ವಿವಾಹದಲ್ಲಿ ನಾವು ಹೇಳುವ ಮಂತ್ರಗಳೆಲ್ಲ ಆ ಸೂರ್ಯ ಸ್ತ್ರೀಲಿಂಗ ಶಬ್ದವಾಚ್ಯಳಾದ ಲಕ್ಷ್ಮಿಗೂ ಸೂರ್ಯ ಶಬ್ದವಾಚ್ಯನಾದ ಭಗವಂತನಿಗೂ ಏರ್ಪಟ್ಟ ಮದುವೆಯಲ್ಲಿ ಹೇಳಿದ ಮಂತ್ರಗಳನ್ನೇ ಇವತ್ತು ವಿವಾಹದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಸೂರ್ಯ ಅಂದ್ರೂ ಅವಳೇ, ಚಂದ್ರ ಅಂದ್ರೂ ಅವಳೇ. ಅದು ಚಂದ್ರಾಂ ಶ್ರೀ ಸೂಕ್ತ ಇವತ್ತು ಆದಷ್ಟು ಹೇಳಬಾರ್ದಂತ ಮಾಡಿದ್ದೇನೆ. ಬಾಯಿ ನನಗೆ ತಡೆಯೋಕ್ಕಾಗ್ತಿಲ್ಲ. ಆ ತತ್ವ ಅಷ್ಟು ಉದ್ರೇಕ ಮಾಡುತ್ತೆ ನಮ್ಮನ್ನು. ಚಂದ್ರ ಸೋದರಿ ಅಂತ ಹೇಳ್ತೇವೆ ಅವಳಿಗೆ. ಲಕ್ಷ್ಮೀದೇವಿ ಹುಟ್ಟಿ ಬಂದ ಮೇಲೆ ಸಮುದ್ರದಲ್ಲಿ ಚಂದ್ರ ಹುಟ್ಟಿ ಬಂದ. ಆಕಾಶದಲ್ಲಿ ಭಗವಂತ ಅವನ್ನ ನಿಂತುಕೋ ಅಂತ ಹೇಳಿದ. ಸೂರ್ಯ ಇಲ್ಲದೆ ಅಂದ್ರೆ ಏನು ಗತಿ ಆಗುತ್ತಪ್ಪ ಲೋಕ? ಸೂರ್ಯನ ವರ್ಚಸ್ಸಿನಲ್ಲಿ ಅಡಗಿದ್ದಾಳೆ ಲಕ್ಷ್ಮಿ, ಪ್ರಭಾರೂಪದಲ್ಲಿ ಪ್ರಭಾವಾನ್. ಸೀತೆಯಾದೇವಿಯ ಪರಮವ್ಯೋಮ ಭಾಸ್ಕರ. ವೇದಾಂತೇಶ್ಕರನ್ನು ಬಿಟ್ಟು ಮುಂದಕ್ಕೆ ಒಂದು ಅಕ್ಷರ ಹೋಗೋಕ್ಕಾಗೋದಿಲ್ಲ. ಸೂರ್ಯ ಹೆಚ್ಚೋ ಪ್ರಭೆ ಹೆಚ್ಚೋ ಅದೊಂದು ಕುತರ್ಕ. ಅದಕ್ಕೊಂದು ಆನ್ಸರ್ ಕೊಡ್ತಾರೆ. ಸೂರ್ಯ ಪ್ರಭೆ ಹೆಚ್ಚಿದಷ್ಟು ಸೂರ್ಯನ ಕೀರ್ತಿಯೇ ಹೆಚ್ಚುತ್ತೆ ಹೊರತು ಲಕ್ಷ್ಮೀದೇವಿ ಪ್ರಭಾವ ಹೆಚ್ಚಿದ್ರೆ ಭಗವಂತನ ಪ್ರಭಾವ ಕಡಿಮೆ ಆಯಿತು ಅಂತ ತಿಳ್ಕೊಬೇಡಿ ಅಂದ್ಬಿಟ್ರು. ನಿಮ್ಗೆ ಅರ್ಥ ಆಗಲಿಲ್ಲ, ಮಾಡಿಸ್ದೇನಾಗಿ ಬಿಡೋದಿಲ್ಲ. ಒಂದು ಜೋಡಿ, ಒಂದು ದಂಪತಿಗಳಿದ್ದಾರೆ. ಗಂಡ MA ಮಾಡಿದ್ದಾನೆ, ಎಲ್ಲೋ ಮೇಸ್ಟರ್ ಆಗಿದ್ದಾನೆ. ಹೆಂಡತಿ PhD ಬೇರೆ ಮಾಡಿದ್ದಾಳೆ, ಸೈಂಟಿಸ್ಟ್ ಆಗಿದ್ದಾಳೆ. ರಾಷ್ಟ್ರಪತಿ ಅವಾರ್ಡ್ ಬಂದ್ಬಿಡ್ತು ಅವಳಿಗೆ, ನೊಬೆಲ್ ಪ್ರೈಸ್ ಬಂದ್ಬಿಡ್ತು ಹೆಂಡತಿಗೆ. ಲೋಕದವರೆಲ್ಲ ನೋಡಿ ಇಷ್ಟೇನೆ ಯಜಮಾನರು ಏನು ಪ್ರಯೋಜನ ನೋಡ್ರಿ ಅವಳು ಜೋರಾದಲ್ಲ ಅಂತ ಹೆಂಡತಿಯನ್ನು ಮೇಲಕ್ಕೆ ಕೊಂಡಾಡಿ ಗಂಡನನ್ನು ಹೇಗೆ ಮಾಡ್ತಾರೆ ಹಾಗಲ್ಲ ಇಲ್ಲಿ ಇಂದ್ರು. ಈ ದಂಪತಿಗಳದ್ದು ಹೇಗಿದೆ, ಯಾರ ವೈಭವ ಹೆಚ್ಚಾದರೂ ಅದು ಇನ್ನೊಬ್ಬರಿಗೂ ಸೇರುತ್ತಾದ್ರಿಂದ ಶ್ಲೋಕ ಮಾಡಿದ್ದಾರೆ, ಕಾರ್ಯಕ್ರಮ ಮಾಡಿದ್ದಾರೆ. ಈ ದಂಪತಿಗಳಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ದಯವಿಟ್ಟು ಅಗಲಿಸುವ ಕೆಲಸ ಮಾಡೋಕೆ ಹೋಗಬೇಡಿ. ಮಾಡಿದ್ರೆ ರಾವಣನ ಗತಿ ಶೂರ್ಪಣಿಕೆ ಗತಿ ಆಗ್ತದೆ. ರಾಮಾಯಣದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡವ್ರು ಯಾರು ಹೇಳಿ ನೋಡೋಣ? ಸೀತಾರಾಮರನ್ನು ಸೇರಿಸಿ ಅಗಲಿಸೋ ಕೆಲಸ ಮಾಡಿದವರಿಬ್ಬರು ಯಾರ್ಯಾರು? 3 ಜನ ಹೇಳಿಬೇಕಾರೆ. ಸೀತಾರಾಮರನ್ನು ಅಗಲಿಸಿದವರು 3 ಜನ ಪಾಪಿಗಳು ರಾಮಾಯಣದಲ್ಲಿ ಯಾರ್ಯಾರು? ಕೈಕೇಯಿ ತನಕ ಹೋಗಬೇಡಿ. ಶೂರ್ಪಣಿಕೆ, ರಾವಣ, ಇನ್ನೊಂದು ಬಿಟ್ಟರಲ್ಲ ಮಾರೀಚ. ಮಾರೀಚನ ಮೊದಲ ಏಜೆಂಟು ಮಾರೀಚ. ಅವನಿಗೆ ಯಾವ ಅಷ್ಟು ಘೋರ ರೀತಿ ಮರಣವಾಯಿತು. ಶೂರ್ಪಣಿಕೆಗೆ ಮೂಗು ಹೋಯಿತು. ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇದ್ದದ್ರಿಂದ ರಾಮನ ಎದುರಿಗೆ ನಡೆದದ್ರಿಂದ ಬರೀ ಮೂಗು ಅಷ್ಟೇ ಹೋಯಿತು. ಇವನ ತಲೆಯೇ ಹೋಯಿತು, ರಾವಣ ಹೊತ್ತು ತಲೆ ಹೋಯಿತು. ಅವನ ಹೆಸರು ಹೇಳಿದವರೆಲ್ಲ ಹೋದರು, ಕೊಳೆತಿ ಬಿಟ್ಟ. ಇಡೀ ಲಂಕೆ ಉರಿದು ಹೋಯಿತು. ಅಗಲಿಸಿದವರು. ಹೀಗಾಗಬಾರದು ಅಂತ ಕೂಡಿಸೋ ಕೆಲಸ ಮಾಡಿದವರು ಯಾರು? ಒಬ್ಬ ಜನಕ ಮಹಾರಾಜ, ಒಬ್ಬರು ವಿಶ್ವಾಮಿತ್ರರು. ಈ ಉದಾಹರಣೆ ನೋಡ್ಕೊಳ್ಳಿ. ವಿಶ್ವಾಮಿತ್ರರು ವಸಿಷ್ಠಾಶ್ರಮದಲ್ಲಿ ಎಷ್ಟು ಲೂಟಿ ಮಾಡಿದ್ರು, ಎಷ್ಟು ಕೊಂದು ಹಾಕಿದ್ರು. ತ್ರಿಶಂಕು ಚರಿತ್ರೆ ನೋಡಿಬಿಟ್ರೆ ವಿಶ್ವಾಮಿತ್ರರು ಬೇಡ, ಅವ್ರ ಗಾಯತ್ರಿ ಬೇಡ ಅನಿಸ್ಬಿಡುತ್ತೆ ನಿಮಗೆ. ಅಷ್ಟು ಬೇಜಾರಾಗ್ತದೆ. ಅಷ್ಟು ಕೆಲಸ ಮಾಡಿದ್ದವರು. ಪ್ರಾಯಶ್ಚಿತ್ತ ಯಾವುದು ಅಂದರೆ ಸೀತೆಯನ್ನು ರಾಮನನ್ನು ಕೂಡಿಸಿ ವಿವಾಹ ಮಾಡಿದರೆ ನಾನು ಮಾಡಿದ ಸಕಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಈ ಸೀತಾ ಕಲ್ಯಾಣ ಅಂತ ತಿಳ್ಕೊಂಡು ಅವರು ಅದನ್ನು ಮಾಡಿದರು. ಭಗವಂತನ ಕಲ್ಯಾಣೋತ್ಸವ ಮಾಡಿದವರಿಗೆಲ್ಲ ಮಂಗಳ ಯಾತಕ್ಕಾಗುತ್ತೆ ಅಂದರೆ ಹೇಳ್ತಾರೆ, ಹೆಣ್ಣು ಕೊಟ್ಟವರಿಗೆಲ್ಲ ಮಂಗಳವಾಗುವಂತೆ ಇದೆಯಂತೆ. ಇಯಂ ಸೀತಾ ಮೋಸುತ ವಾಕ್ಯ ಅನ್ನುವುದು ಹೆಣ್ಣು ಕೊಡುತ್ತಾರೆಲ್ಲರಿಗೂ. ಯಾರು ಮನೆಯಲ್ಲಿ ಮಗುವನ್ನು ಹೆಣ್ಣು ಮಗುವನ್ನು ಬೆಳೆಸಿ ಕನ್ಯಾದಾನ ಮಾಡ್ತಾರೆಯೋ ಅವರೆಲ್ಲರಿಗೂ ಪಲ್ಲಾಂಡು ಪಲ್ಲಾಂಡು ಪಾಡುವಂತೆ ಇಯಂ ಸೀತಾ ಮೋಸುತ ಧರ್ಮಚರೀತವ ಪ್ರತೀಚ್ಛ. ಇದು ಮಂಗಳವಾಕ್ಯ ಎಂಬುದಾಗಿ ಪೆರಿಯವಾಚಾಮುಳ್ಯ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡ್ತಾರೆ. ವಿಶ್ವಾಮಿತ್ರ ಚರಿತ್ರೆ ಫಾರ್ ಬೆಟರ್ಮೆಂಟ್ ತಿರುಗಿದ್ದು ಅಲ್ಲಿ. ಇನ್ನೊಂದು ಜನಕ ಮಹಾರಾಜ ಅನೇಕ ವರ್ಷಗಳ ತಪಸ್ಸನ್ನು ಮಾಡಿದ ಫಲವಾಗಿ ಯಾದೃಚ್ಛಿಕವಾಗಿ ಭೂಮಿಯನ್ನುಳುವಾಗ ಯಜ್ಞಭೂಮಿಯಲ್ಲಿ ಒಂದು ಪದ್ಮದಲ್ಲಿ ಸಿಕ್ಕಿದ್ರು ಭೂವಿಜಯ ಸೀತಾದೇವಿ. ಯೋಚನೆ ಮಾಡಿದ, ಇದು ಶ್ರೀಮನ್ ನಾರಾಯಣನಿಗೆ ಒಪ್ಪಿಸಬೇಕು, ಆವಾಗ ನನ್ನ ಕರ್ಮಯೋಗ ಪೂರ್ತಿ ಆಗ್ತದೆ ಅಂತ ಆಸ್ಥಿತ ಜನಕಾದೇಹ ಗೀತೆಯನ್ನು ನೆನೆಸ್ಕೊಳ್ತಾನೆ ನೋಡಿ. ಎಮ್ಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್. ರಾಮಚಂದ್ರನಿಗೆ ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ
ಪೂರ್ವಾವತಾರದ ಸ್ಮರಣೆ, ಹಳೆಯ ಮಾವನ ಜ್ಞಾಪಕ ಬಂದ್ಬಿಡ್ತು ಆ ಶ್ಲೋಕ ಹೇಳುವಾಗ, ಜನಕರಾಜನ ಜ್ಞಾಪಕ. ಆದರೆ ಶಯೇವಾಯಂ ಮಯಾ ಪ್ರೋಕ್ತ, ಅದೇ ಯೋಗವನ್ನು ಹೇಳ್ತೇನೆ ಅಂಥೇಳಿ ಆಸ್ಥಿತ ಜನಕಾದೇಹ ಸಾಮಾನ್ಯನೆಯ ನನ್ನ ಮಾವ ಆ ಜನ್ಮದಲ್ಲಿ ಹೆಣ್ಕೊಟ್ಟವನು ನನಗೆ ಅಂತ ಹೇಳುವಾಗ ಅವನ ಕರ್ಮಯೋಗ ಪೂರ್ತಿಯಾದದ್ದು ಸೀತಾ ವಿವಾಹದಲ್ಲಿ. ಜ್ಞಾನಯೋಗದಲ್ಲ, ಸೀತಾ ವಿವಾಹ ಘಟ್ಟದಲ್ಲಿ ಅವನ ಯೋಗ ಪೂರ್ತಿಯಾಯಿತು. ವಿಶ್ವಾಮಿತ್ರ ಮಾಡಿದ ಯಾಗ ಪೂರ್ತಿಯಾಯಿತು. ಅಲ್ಲಿ ಯಾಗ, ಇಲ್ಲಿ ಯೋಗ ಎರಡು ಲಕ್ಷ್ಮೀ ಕಲ್ಯಾಣದಲ್ಲಿ ಮುಗಿಯಿತು. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಪ್ರತಿಯಾದದ್ದನ್ನು ತೋರಿಸಿದ್ದಾರೆ ಅಲ್ಲಿ. ಆದ್ದರಿಂದ ಇಲ್ಲಿ ಲಕ್ಷ್ಮೀದೇವಿ ಮತ್ತು ಭಗವಂತ ಇಬ್ಬರಲ್ಲಿಯೂ ಒಂದೇ ರೀತಿಯ ಗುಣಗಳು ಗಾಢೋಪಗೂಢವಾಗಿ ಹೋಗಿದ್ರು. ನಾವು ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಬಿಡಿಸುವಾಗ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಒಳ್ಳೆ ಗುಲಾಬಿ ಪುಷ್ಪ ನೋಡಿದ್ದೀರೋ ಎಲ್ಲರೂ, ದಪ್ಪ ಒಳ್ಳೆ ಗುಲಾಬಿ ಬಣ್ಣ ಹೇಗಿರ್ತದೆ, ರೋಸ್ ಕಲರ್ ಅಂತಲೇ ಹೇಳ್ತೀರಿ ಅದಕ್ಕೆ ನೀವು. ಅದು ಕೆಂಪಿಗೆ ಕೆಂಪಲ್ಲ, ಪಿಂಕ್ಗೆ ಪಿಂಕ್ ಅಲ್ಲ, ಯಾವ ಬಣ್ಣಗಳೆಲ್ಲ ಮಿಶ್ರ ಆಗಿರ್ತವೆ ಅದರಲ್ಲಿ. ಒಂದೊಂದು ದಳದಲ್ಲಿ ಒಂದೊಂದು ರೀತಿ ಕಲರ್ ಇರ್ತದೆ. ಅದು ಅರಳುವ ಕ್ರಮದಲ್ಲಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಹಗಲಿನ ಸಾಯಂಕಾಲ ತನಕ ವ್ಯತ್ಯಾಸವಾಗ್ತಾ ಇರ್ತದೆ. ಅದನ್ನು ಮುಟ್ಟುವಾಗ ಕೈಗೆ ಮಾರ್ಧವ ಎಂಬ ಮೃದುತ್ವದ ಅನುಭವವಾಗ್ತದೆ. ಹತ್ರ ಹೋದಾಗ ಮೂಗಿಗೆ ತುಂಬ ಘಾಟು ಬಡಿಯದೇ ಇರುವಂತಹ ಸುಖವಾದಂತಹ ಒಂದು ಅನುಭವ ಉಂಟಾಗ್ತದೆ. ಅದು ಅರ್ಧ ವಿಕಸಿತವಾದಾಗ ಒಳಗಡೆ ಅದರಲ್ಲಿ ದಳಗಳಿರುವುದನ್ನು ನೋಡಿದರೆ ಲ್ಯಾಬಿರಿಂತ್ ಹೇಗೆ ಮಾಡಿದ್ದಾರೆ ಭಗವಂತ ಅಂತ ಸೌಂದರ್ಯಾನುಭೂತಿ ಆಗ್ತದೆ. ಗುಲಾಬಿಯಲ್ಲಿ ಸೌಂದರ್ಯವಿದೆ, ಮಾರ್ಧವವಿದೆ, ಪರಿಮಳವಿದೆ. ದೇವರ ಪಾದದಲ್ಲಿ ಇಡ್ತೀರಿ, ಇನ್ನೂ ಅನೇಕ ಗುಣಗಳು ಬಾಯಲ್ಲಿ ಹೇಳೋಕ್ಕಾಗದೇ ಇರ್ತೇವೆ. ಆದರೆ ಒಬ್ಬ ಕವಿ ಇದನ್ನು ವರ್ಣನೆ ಮಾಡುವಾಗ ಬರೀ ಮೃದುತ್ವವನ್ನೇ ಕುರಿತು ಒಂದು 10 ಶ್ಲೋಕ ಬರೀತಾನೆ, ಪರಿಮಳವನ್ನು ಕುರಿತು 10 ಶ್ಲೋಕ ಆಮೇಲೆ ಬರೀತಾನೆ. ಹಾಗೆ ಬಿಡಿಸಿದ ಮಾತ್ರದಿಂದ ಗುಣಗಳು ಬೇರ್ಪಡೆಯಾಗಿವೆ ಅಂತ ಹೇಗಲ್ಲವೋ ಹಾಗೆ ಭಗವಂತನ ಗುಣಗಳು, ಲಕ್ಷ್ಮೀದೇವಿಯ ಗುಣಗಳು ಬೇರ್ಪಡಿಸುವುದಕ್ಕಾಗದೇ ಇದ್ದರೂ ನಾವು ಮೂಢಮತಿಗಳು, ಸಾಮಾನ್ಯ ಮನುಷ್ಯರು ಅಟ್ ಎ ಟೈಮ್ ವಿ ಕ್ಯಾನ್ ಸ್ಪೀಕ್ ಆಫ್ ಓನ್ಲಿ ಒನ್ ಥಿಂಗ್. ಅದಕ್ಕೆ ಆ ಉದಾಹರಣೆ ಮರಿಬೇಡಿ. ಸೈನ್ಸ್ ಮಾಡೋ ಕೆಲಸ ಏನು ಮಾಡುತ್ತೆ, ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅವನು ಬಯಾಲಜಿ ಮೇಸ್ಟ್ ಏನು ಮಾಡ್ತಾನೆ, ಒಂದು ಚಿತ್ರ ಬರೀತಾನೆ ಹೂವಿಂದು, ಅಥವಾ ಹುಡುಗರ ಕೈಲೆಲ್ಲ ಕೊಟ್ಟು ಈ ದಳ ಒಂದೊಂದೇ ಕಿತ್ತು ಈ ಜಾವತಿ ಆಚೆ ಪುಷ್ಪ ಹೇಳ್ರಿ ಅಂತ ಲ್ಯಾಟಿನ್ ಶಬ್ದ ಇಷ್ಟುದ್ದದ್ದು, ಲ್ಯಾಟಿನ್ ಶಬ್ದ ಬರಬೇಕಲ್ಲ ಅದಕ್ಕೆ. ಅವರು ಅನಾಲಿಸಿಸ್ ಮಾಡುವವರು, ವಿಮರ್ಶೆ ಮಾಡುವವರು, ಪರಾಮರ್ಶೆ ಮಾಡುವವರು ಬಿಡಿದು ಹೇಳ್ತಾರೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ಏನರ್ಥ? ಯಾರು ಈ ಕನ್ನಡ ನೋಡಿ ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು? ಕರೆಕ್ಟ್ ಅರ್ಥ ಕೊಡಬೇಕು. ಅಬ್ಸ್ಟ್ರಾಕ್ಟ್ ಮಾಡೋದಂದ್ರೇನು? ನೋಡ್ರಿ, ಅವ್ರ ಎಂಜಿನಿಯರ್ಗೆ ಅರ್ಥವಾಗುತ್ತೆ. ಒಬ್ರು ಮನೆ ಕಟ್ಟಿರ್ತಾರೆ, ಅದರ ಚರಿತ್ರೆ 28 ಪೇಜ್ ಇರುತ್ತೆ. ಇದೆಲ್ಲ ಬೇಡ, ನನಗೊಂದು ಅಬ್ಸ್ಟ್ರಾಕ್ಟ್ ಕೊಟ್ರಿ ಅಂತ ಕೇಳ್ತಾರೆ. ಅಬ್ಸ್ಟ್ರಾಕ್ಟ್ ಕೊಡೋದ್ರೆ ಅರ್ಥ, ಎಕ್ಸ್ಟ್ರಾಕ್ಟ್ ಅಂದ್ರೆ ಬೇರೆ ಅರ್ಥ, ಅಬ್ಸ್ಟ್ರಾಕ್ಟ್ ಅಂದ್ರೆ ಬೇರೆ ಅರ್ಥ. ಅದರ ಸ್ಥೂಲವಾದ ಒಂದು ನಕ್ಷೆಯನ್ನು ಕೊಡಿ ಅಂತ ಕೇಳ್ತೀರಿ. ನಕ್ಷೆ ಅಂದ್ರೆ ಏನು? ಮತ್ತೆ ಬ್ಲೂ ಪ್ರಿಂಟ್ ಅಂತಾರೆ, ಕೇಳಿದ್ರು? ಬ್ಲೂ ಶಬ್ದ ಹೇಳೋಕೆ ಭಯ ಆಗುತ್ತೆ ಈಗ ನಮಗೆ. ಅದು ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ರೆ ಒಂದು ಪ್ರಬಂಧ ಕರೀತಾರೆ, ಎಲ್ಲೋ ಒಂದು ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಒಂದು ಸೆಮಿನಾರ್, 5 ಪೇಜಲ್ಲಿ ನೀವು ಪ್ರಬಂಧ ಮಂಡಿಸಬೇಕು. ನಾವು ಹೇಳ್ತೇವೆ 5 ಪೇಜ್ ಆಗೋದಿಲ್ಲ. ಅಲ್ಲಿ ಕೇಳಿದರು ಅನಂತಾಚಾರ್ಯ, ಇಂಡಲಾಜಿಕಲ್ ಇನ್ಸ್ಟಿಟ್ಯೂಟ್ ಬೊಂಬಾಯಿನಲ್ಲಿ ಕಫ್ ಪೆರೇಡ್ ರೋಡ್ ಅಂತ ಒಂದಿದೆ. ಅಲ್ಲಿ ಒಂದು ಶ್ರೀ ವೈಷ್ಣವ ಸಿದ್ಧಾಂತದ ಸಂಸ್ಥೆ, ಲಕ್ಷ್ಮೀ ತತ್ವದ ಮೇಲೆ ಪ್ರಬಂಧ ಬರೀಬೇಕು, ನೀವು ಬನ್ನಿ ಓದಿ ಅಂತ ಕರೆದು. ಬರೋಕ್ಕಾಗಲ್ಲ ಅಂದೆ. ಬರದಾದರೂ ಕಳಿಸಿ ಅಂದರು. 25 ಪೇಜ್ ಬರೆದು ಲಕ್ಷ್ಮೀ ತತ್ವದ ಮೇಲೆ ನನ್ನ ಹತ್ರ ಇದೆ. ಅವ್ರು ಹೇಳಿದ್ರು, ಇದನ್ನು ನಾವು ಎಲ್ಲರಿಗೂ ಹಂಚೋಕ್ಕಾಗೋಲ್ಲ, ಮ್ಯಾಗ್ಝಿನಲ್ಲಿ ಪ್ರಿಂಟ್ ಮಾಡ್ತೇವೆ, ಇದರದ್ದು ಸಂಕ್ಷೇಪ ಸ್ವರೂಪವನ್ನು ಅಬ್ಸ್ಟ್ರಾಕ್ಟ್ ಕೊಡಿ ಅಂತ ಕೇಳಿ 1 ಪೇಜಲ್ಲಿ. ಈಗ ಅಬ್ಸ್ಟ್ರಾಕ್ಟ್ ಅರ್ಥ ಆಯ್ತಾ ನಿಮಗೆ? 25 ಪೇಜಲ್ಲಿ ಬರೆದಿದ್ದನ್ನು ಸ್ಕೆಲಿಟನ್, ಅತ್ಯಂತ ಸ್ಥೂಲವಾದ ಒಂದು ಚಿತ್ರ ಕೊಡಿ ಅಂದರೆ, ಈಗ ನಾವು ಬರೆದಿದ್ದ ಮೂಲ ಪ್ರಬಂಧಕ್ಕೂ ಎಕ್ಸ್ಟ್ರಾಕ್ಟ್ಗೂ ಏನರ್ಥ? ಎಕ್ಸ್ಟ್ರಾಕ್ಟ್ ಅನ್ನೋದು ಎಕ್ಸ್ರೇ ತೆಗೆದ ಹಾಗೆ ಇಲ್ವೇ?
ನಮ್ಮಂಥ ಅವ್ರು ನಿಲ್ಲಿಸಿ ಎಕ್ಸ್ರೇ ತೆಗೆದ್ರೆ ಅಯ್ಯೋ ಆಚಾರ್ಯ ಬದಿ ಮೂಳೆ ಆಗಿಬಿಟ್ರೆ ನೀವು ನೋಡಿದ್ರೆ ಮೂಳೆ ಇದೆ, ರಕ್ತ ಇದೆ, ಮಾಂಸ ಇದೆ, ಅಮ್ಮ ಮಾತಿದೆ, ಲಕ್ಷ್ಮೀ ಕಟಾಕ್ಷವಿದೆ, ರಾಮ ಇದೆ, ಏನಿಲ್ಲ ನಮ್ಮಲ್ಲಿ. ಭಗವಂತ ಕೊಟ್ಟ ಎಲ್ಲವೂ ಇದೆ. ಬರೀ ಒಂದು ಎಕ್ಸ್ರೇ ನೋಡಿದ್ರೆ ಏನು ಕಾಣಿಸೋದಿಲ್ಲ. ಹಾಗೆ ಎಕ್ಸ್ಟ್ರಾಕ್ಟ್ ಅನ್ನೋದು ಯಾವುದೋ ಒಂದು ದೃಷ್ಟಿಗೆ ಬೇಕಲ್ಲ ಅಂತ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಲಕ್ಷ್ಮೀ ದೇವಿಯ ಗುಣಗಳು, ಭಗವಂತನ ಗುಣಗಳನ್ನು ಬಿಡಿಸುವಾಗ ಬರೀ ಎಕ್ಸ್ಟ್ರಾಕ್ಟ್ ಆಗ್ತವೆ, ಬರೀ ಅಬ್ಸ್ಟ್ರಾಕ್ಟ್ ಆಗ್ತವೆ. ಆದರೆ ಕೂಡಿಸಿಯೇ ಅನುಭವಿಸಬೇಕು. ಇಟ್ ಈಸ್ ಇನ್ ಸಿಂಥಸಿಸ್, ಇಟ್ ಈಸ್ ಇನ್ ಯೂನಿಟಿವ್ ಅದಕ್ಕೆ ಯೋಗ ಅಂತೇವೆ. ಯೂನಿಟಿವ್ ಎಕ್ಸ್ಪೀರಿಯನ್ಸ್, ಪರಿಪೂರ್ಣವಾದ ಸಮಗ್ರ ಯೋಗ ಅದ್ರಲ್ಲಿ ಅನುಭವಿಸ್ಬೇಕು. ಆದರೆ ಬಿಡಿಸಿಯೇ ಕೇಳುವವರಿಗೆ ಪ್ರತ್ಯೇಕ ಕೇಳ್ತಾರೆ. ನಮಗೆ ಲಕ್ಷ್ಮೀ ಅಂದರೆ ಸ್ಪಷ್ಟ ಹೇಳ್ಬಿಟ್ರಿ. ನಾರಾಯಣನಿಗೆ ಲಕ್ಷ್ಮಿಗೆ ಪ್ರತ್ಯೇಕವಾದ ಗುಣಗಳನ್ನು ಬಿಡಿಸಿ ಹೇಳಿ. ಕೆಲವರು ಹಠ ಮಂಡು ಬಿಡೋದಿಲ್ಲ, ಅದರಿಂದ ಅನರ್ಥವಾಗುತ್ತೆ. ಹೇಳೇ ತೀರಬೇಕನ್ನೋರಿಗೆ ಇಲ್ಲೊಂದು ಶ್ಲೋಕ ಕೊಟ್ಟಿದ್ದಾರೆ. ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೆ ತ್ವದಾಶ್ಲೇಷೋತ್ಕರ್ಷಾತ್ ಭವತಿ ಖಲು ನಿಷ್ಕರ್ಷ ಸಮಯೇ ತ್ವಮಾಸೀ ಮಾತಃ ಶ್ರೀಃ ಕಮಿತುಃ ಇದಮಿತ್ಥಂತು ಅವಿಭವಃ ತದಂತರ್ಭಾವಾತ್ ತ್ವಾಂ ನ ಪೃಥಗಭಿಧತ್ತೆ ಶ್ರುತಿರಪಿ ನ ಪೃಥಗಭಿಧತ್ತೆ ಶ್ರುತಿರಪಿ. ಕೆಲವರು ಕೂತರ್ಕ ಮಾಡ್ತಾರೆ. ಇಲ್ಲಿಯೂ ಶ್ರುತಿಗಳಲ್ಲಿ ಲಕ್ಷ್ಮಿ ಅಥವಾ ಶ್ರೀ ಶಬ್ದ ಎಲ್ಲಿ ಬಂದಿದೆ ಹೇಳಿ. ನೀವು ಆಮೇಲೆ ಆಗಮದಲ್ಲಿ ಪಾಂಚರಾತ್ರಲ್ಲಿ ಬಂದಿದ್ದನ್ನು ಹೇಳಿಕೊಂಡು ಶ್ರೀ ಸೂಕ್ತ ಅಂತ ಹೇಳ್ತಾ, ಅಯ್ಯ ಋಗ್ವೇದದಲ್ಲಿ ಇದು ಖಿಲ ಮಂತ್ರ. ಋಗ್ವೇದದಲ್ಲಿ ಅಪೆಂಡೆ, ಖಿಲ ಅಂದರೆ ಅರ್ಥ ಲೂಸ್ಲಿ ಶಂಟೆಡ್, ಜಲ್ಲೋ ಇರೋದನ್ನು ಸೇರಿಸಿದ್ದಾರೆ 10ನೇ ಮಂಡಲದಲ್ಲಿ. ಆಮೇಲೆ ಬಂದಿದ್ದಿರಬೇಕಿತ್ತು ಇಂಟರ್ಪೊಲೇಟೆಡ್, ಒರಿಜಿನಲ್ ಮಂತ್ರ ಅಲ್ಲ ಅಂತ ಕೆಲವರು ದುರ್ವಾದ. ಪುರುಷ ಸೂಕ್ತಕ್ಕೂ ಇದೇ ಗತಿ. ಏನು ಮಾಡ್ತೀರಿ? ಋಗ್ವೇದದ 10ನೇ ಮಂಡಲದಲ್ಲಿ ಇವೆರಡೂ ಬರ್ತವೆ. ಇನ್ನೂ ಅನೇಕ ಮಂತ್ರಗಳು ಬರ್ತವೆ. ಮಂತ್ರಗಳಲ್ಲಿ ಮೊದಲು ಬಂದಿದ್ದು ಆಮೇಲೆ ಬಂದಿದ್ದು ಅಂತ ವ್ಯತ್ಯಾಸವಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಮಲ್ಲಿಗೆ ಬಳ್ಳಿ ಇದ್ದರೆ ಆ ಮಲ್ಲಿಗೆ ಬಳ್ಳಿಯಲ್ಲಿ ಹೋದ ವರ್ಷ ಬಿಟ್ಟು ಹೂವಿಗೂ ಈ ವರ್ಷ ಬಿಟ್ಟು ಹೂವಿಗೂ ಮೊದಲು ಬಂದದ್ದು ಆಮೇಲೆ ಬಂದದ್ದು ಅಂತ ವ್ಯತ್ಯಾಸ ಇರ್ತದೆಯೇ? ಟೈಮ್ ಸೀಕ್ವೆನ್ಸ್ ಇರ್ಬೋದು. ಮಲ್ಲಿಗೆ ಋಷಿಗಳು ಎಷ್ಟು ಪ್ರಾಚೀನ ಕಾಲದಲ್ಲಿ ಪ್ರತ್ಯಕ್ಷ ಮಾಡಿಕೊಂಡ್ರೋ, ಕೆಲವರು ಈಚೆಗೆ ಮಾಡಿರ್ಬೋದು, ಹಿಂದೆ ಮಾಡಿರ್ಬೋದು. ಪ್ರತ್ಯಕ್ಷವಾದ ಡೇಟ್ನಿಂದ ನೀವು ಮಂತ್ರಗಳನ್ನು ಡೇಟ್ ಅಟ್ಯಾಚ್ ಮಾಡ್ತಕ್ಕದ್ದಲ್ಲ. ಇದು ದೇಶಕಾಲಾತೀತವಾದದ್ದು. ಇದು ಅಪೌರುಷೇಯ ಅಂತ ಅದಕ್ಕೋಸ್ಕರ ಹೇಳ್ತೇವೆ. ಆದರೆ ನಮಗೆ ವೇದೇಶು ಪೌರುಷಂ ಸೂಕ್ತಂ, ಸಕಲ ವೇದಗಳಲ್ಲಿ ಪುರುಷ ಸೂಕ್ತ, ಅದರ ಜೊತೆಗೆ ಶ್ರೀ ಸೂಕ್ತ, ಸಮ ಮಂತ್ರಗಳು 18 ಮಂತ್ರಗಳು. ಅದಕ್ಕಾಗಿಯೇ ಆಳವಂದ ಯಾಮನಾಚಾರ್ಯರು ಅದೆರಡನ್ನೂ ಸಂಗ್ರಹ ಮಾಡುವಂತೆ ಕಾಂತಾ ಸ್ತೋತ್ರ ಚತುಶ್ಲೋಕಿ 4 ಶ್ಲೋಕದಲ್ಲಿ ಅಮ್ಮನವರನ್ನು, 63 ಶ್ಲೋಕಗಳಲ್ಲಿ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನನ್ನು ವರ್ಣನೆ ಮಾಡಿದರು. ಅದೇ ಕ್ರಮದಲ್ಲಿಯೇ ವೇದಾಂತ ದೇಶಿಕರು, ಪರಾಶರ ಭಟ್ರು, ರಂಗರಾಜಸ್ತವ, ಶ್ರೀ ಗುಣರತ್ನ ಕೋಶ, ದರ್ ಇಸ್ ಎ ಮೆಥಡ್ ಇನ್ ಆಲ್ ದೀಸ್. ಪರಂಪರೆ ನೋಡದೇ ಇದ್ದವ್ರು ಬಾಯಿಗೆ ಬಂದಾಗ ಹೇಳ್ತಾರೆ. ಅಪದ್ಯಕ್ಕೆ ಅಪಣಿ ಅವರಿಗೆಲ್ಲ ಎಷ್ಟು ಉತ್ತರ ಕೊಡ್ಬೇಕು ನಾನು? ಹೌ ಮೆನಿ ಥೌಸಂಡ್ಸ್ ಆಫ್ ಬುಕ್ಸ್ ಶುಡ್ ಐ ರೈಟ್? ಹೌ ಮೆನಿ ಮಿಲಿಯನ್ಸ್ ಆಫ್ ಲೆಕ್ಚರ್ಸ್ ಶುಡ್ ಐ ಗಿವ್? ತಿಳ್ಕೊಬಾರ್ದನ್ನೋ ನಾವು ಎಷ್ಟು ಹೇಳಿದ್ರು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಶ್ರುತಿಗಳಲ್ಲಿ ಪ್ರತಿಯೊಂದು ಶಬ್ದದಲ್ಲಿಯೂ ಭಗವಂತನನ್ನು ಲಕ್ಷ್ಮೀಯುಕ್ತ ಲಕ್ಷ್ಮೀಯುಕ್ತ ಪದೇ ಹೇಳಬೇಕಾಗಿಲ್ಲವಯ್ಯ. ಹಾಗೆ ಈಗ ಈಶೋಪನಿಷತ್ತಲ್ಲಿ ಭಗವಂತ ಏನಂತ ಕರೆದಿದ್ದಾರೆ? ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಉತ್ತಮೂರ್ ವೀರರಾಘವಾಚಾರ್ಯ ಸ್ವಾಮಿಗಳು ಅಂತ ಒಬ್ಬರಿದ್ದರು, ಅಭಿನವ ದೇಶಿಕರು. ಒಂದು ಗ್ರಂಥ ಬಿಡದೆ ಎಲ್ಲಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಈಗಿಲ್ಲ ಪಾಪ ಅವರು ಚಕ್ರವರ್ತಿ, ಲಲ್ಲಾನ್ ಚಕ್ರವರ್ತಿ. ಅವರು ಎಲ್ಲ ಉಪನಿಷತ್ತುಗಳನ್ನು ರಂಗರಾಮಾನುಜ ಮುನಿಗಳ ಭಾಷ್ಯ ಸಮೇತ ಎಡಿಟ್ ಮಾಡಿ ಪ್ರತಿಯೊಂದು ಉಪನಿಷತ್ತಲ್ಲಿ ಉಕ್ತವಾಗಿರುವ ಭಗವಂತನ ನಾಮಾವಳಿಗಳನ್ನೆಲ್ಲ ನೋಟ್ ಮಾಡಿದ್ದಾರೆ. ದಿ ಇಂಡಿವಿಜುವಲ್ ನೇಮ್ಸ್ ಆಫ್ ದ ಲಾರ್ಡ್. ಭಗವಂತನ ಶ್ರೀನಾಮಗಳು ಈಶೋಪನಿಷತ್ತಲ್ಲಿ ಎಷ್ಟು, ಕಠೋಪನಿಷತ್ತಲ್ಲಿ ಎಷ್ಟು, ಕೇನೋಪನಿಷತ್ತು ಎಷ್ಟು, ಮುಂಡದಲ್ಲೆಷ್ಟು, ಮಾಂಡುಕ್ಯ ಛಾಂದೋಗ್ಯ ಲಿಸ್ಟೇ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಎಲ್ಲಿಯೂ ಲಕ್ಷ್ಮೀ ಶಬ್ದ ಅಷ್ಟು ಪ್ರಕಟವಾಗಿ ಕಾಣಿಸೋದಿಲ್ಲ. ಹಾಗಿದ್ರೆ ಲಕ್ಷ್ಮೀ ತತ್ವ ಆಮೇಲೆ ಬಂತು ಅಂತ ಅರ್ಥವೇ? ಈಶ ಅಂತ ಅಷ್ಟೇ ಹೇಳ್ತೀವಿ ಈಶೋಪನಿಷತ್. ಲಕ್ಷ್ಮೀಶ ಅಂತ ಅರ್ಥವೇ ಬರೀ ಈಶವೇ? ಯಾರು ಈಶ ಇವನು? ಈಶ. ವಿಷ್ಣು ಶಬ್ದ ಬಂತು ಎಲ್ಲಿ? ಕಠೋಪನಿಷತ್ತಲ್ಲಿ 2 ಕಡೆ ಬಂತು. ತದ್ವಿಷ್ಣು ಪರಮಂ ಪದಂ, ಸೋದ್ಧನ ಪರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಚಾಂದೋಗ್ಯದಲ್ಲಿ ಪರಂ ಜ್ಯೋತಿ, ಜ್ಯೋತಿ ಶಬ್ದ ಜ್ಯೋತಿ ಚರಣಾವಿಧಾನಾತ್ ಸೂತ್ರ ಹೇಳಿದರು.
ಆಕಾಶ ತಲ್ಲಿಂಗ. ಆಕಾಶ ಅಂದ್ರೆ ಭಗವಂತ. ಚಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ಸದೇವ ಸೌಮ್ಯ ಇದಮಗ್ರಾಸಿ ಏಕಮೇವಾದ್ವಿತೀಯಂ ಸತ್ ಶಬ್ದವನ್ನು ಹಾಕಿದರು. ವೈಶ್ವಾನರ ಅಂತ ಹೇಳಿದ್ರು ಒಂದು ಕಡೆಯಲ್ಲಿ. ಈ ಎಲ್ಲ ಶಬ್ದಗಳಲ್ಲಿ ಲಕ್ಷ್ಮಿ ಅಂತ ಸಾಕ್ಷಾತ್ ಆಗಿ ಹೇಳದೇ ಇದ್ದರು, ನೀವು ಒಳಗಿದ್ದೀಯಾದ್ರಿಂದಲೇ ಶಬ್ದ ಬರುತ್ತೆ. ಹಾಗೆ ಅದಕ್ಕೆ ಹೇಳ್ತಾರೆ ಸ್ವರೂಪಂ ಸ್ವಾತಂತ್ರ್ಯಂ ಭಗವತಃ ಇದಂ ಚಂದ್ರವದನೇ. ಸ್ವರೂಪ ಸ್ವಾತಂತ್ರ್ಯ ಎರಡು ಶಬ್ದ ತಗೊಳ್ಳಿ. ಸ್ವಲ್ಪ ಡಿಫಿಕಲ್ಟ್ ಅರ್ಥ ಮಾಡಿಕೊಳ್ಳೋದಕ್ಕೆ. ಬೇಜಾರಾಗ್ತಾ ಇದೆಯಾ? ದಯವಿಟ್ಟಿಲ್ಲ ಅಂತ ಹೇಳಿ, ಇದೇ ಮುಂದಕ್ಕೆ ಹೋಗೋದಿಲ್ಲ. ಭಗವಂತನಿಗೆ ಸ್ವರೂಪ ಮತ್ತು ಸ್ವಾತಂತ್ರ್ಯ ಎರಡೂ ಇದೆ. ಅಷ್ಟು ಕೂನ್ ಬೇಕು ನೀವು ಮೊದಲು, ಅದಾಮೇಲೆ ಆಮೇಲೆ ನೋಡೋಣ. ಸ್ವರೂಪ ಅಂದ್ರೆ ಏನೀಗ? ಸ್ವರೂಪ ಅಂದ್ರೇನು? ಸ್ವಸ್ಯ ರೂಪಂ, ತನ್ನ ನಿಜ ಸ್ವರೂಪ. ನಿಜ ಬೇರೆ ಹಾಕಿದ್ರಿ ಅವ್ರ ಕ್ಯಾರೆಕ್ಟರ್ ಅಂದ್ರು. ಹಾಗಂದ್ರೆ ಏನು ಅಂತ ಕೇಳ್ತೀವಲ್ಲ ತಿರುಗಿ. ನೋಡಿ, ಸ್ವರೂಪ ಶಬ್ದಕ್ಕೆ ನನಗೆ ಟೈಮ್ ಇಲ್ಲವಾದ್ರಿಂದ ಹೇಳ್ತೇನೆ. ಯಾವ ವಸ್ತುವನ್ನ ಇದು ಇಂಥದು ಅಂತ ನಿರೂಪಣೆ ಮಾಡುವಾಗ ನೀವು ಹೇಳಿದಂತೆ ಯಾವ ಮುಖ್ಯ ಲಕ್ಷಣವನ್ನು ಬಿಟ್ಟು ಹೇಳಿದರೆ ಅದನ್ನು ಹೇಳಿದಂತಾಗುವುದಿಲ್ಲವೋ ಆ ಲಕ್ಷಣಕ್ಕೆ ಸ್ವರೂಪ ಅಂತೆ. ದಟ್ ವಿಚೌಟ್ ವಿಚ್ ಸಮಥಿಂಗ್ ಕೆನಾಟ್ ಬಿ ಡಿಫೈನ್ಡ್. ಯಾವುದನ್ನು ಬಿಟ್ಟು ಒಂದು ವಸ್ತುವನ್ನು ನಿರೂಪಣೆ ಮಾಡಲಿಕ್ಕೆ ಬರುವುದಿಲ್ಲವೋ, ಯಾವ ಒಂದು ಗುಣವನ್ನು ಲಕ್ಷಣವನ್ನು ಬಿಟ್ಟು ಮಾಡಲಿಕ್ಕೆ ಬರುವುದಿಲ್ಲವೋ ಅದಕ್ಕೆ ಸ್ವರೂಪ ಅಂತ ಹೇಳ್ತೇವೆ. ಅದಕ್ಕೆ ಬ್ಯೂಟಿಫುಲ್ ಡೆಫಿನಿಟಿವ್ ಕ್ಯಾರೆಕ್ಟರಿಸ್ಟಿಕ್. ಡೆಫಿನಿಟ್ ಮಾಡೋದಂದ್ರೆ ಏನು? ಇಂಡೆಫಿನಿಟ್ ಅಲ್ಲ. ಈಗ ಮಡಿಕೆ ಅಂತ ಹೇಳ್ತೀರಿ, ಅಲ್ಲಿ ಹೋಗಪ್ಪ, ಅಲ್ಲಿ ಕುಡಿಯೋಪ್ಪ ನೀರು ಬೇಕು, ಅಲ್ಲೊಂದು ಹೂಜಿ ಇಟ್ಟಿರ್ತಾರೆ ಅಂತ ಹೇಳ್ತೀರಿ. ಅವನಿಗೆ ಇಷ್ಟು ತಪ್ಪದ ಮಡಿಕೆ ತೊಗೊಂಡ್ಬರ್ತಾನೆ ಹುಡುಗ. ಯಾಕೆ? ಪೂಜೆಗೂ ಮಡಿಕೆಗೂ ವ್ಯತ್ಯಾಸ ಗೊತ್ತಿಲ್ಲ. ಹೂಜಿ ಸ್ವರೂಪ ಏನು, ಮಡಿಕೆ ಸ್ವರೂಪ ಏನು? ಪೂಜೆ ಅಂದರೆ ಬುದ್ಧವತ್, ಅದಕ್ಕೆ ಮೂಕಿ ಇರಬೇಕು, ಗಿಂಡಿ ಇದ್ದ ಹಾಗೆ. ಅವ್ರು ಮಂಡಲಾರ ಮಾಡಿರಲಿ, ಬಂಗಾರದಲ್ಲಾರ ಮಾಡಿರಲಿ. ಮಡಿಕೆ ಅಂದರೆ ಹೊಟ್ಟೆ ದಪ್ಪನಾಗಿರ್ಬೇಕು. ಹೊಟ್ಟೆ ದಪ್ಪನಾಗಿದ್ದೆಲ್ಲ ಮಡಿಕೆಯ. ಅಲ್ಲಿ ಮಡಿಕೆ ಇಟ್ಟ ಕರ್ಕೊಂಬಂದ್ರೆ ಅವನೊಬ್ಬ ದಡಿಯಾಗಿ ಕೂತಿದ್ದ ಅಂತ ಅವ್ನು ಎಳ್ಕೊಂಬಂದ್ರೆ ಮಣ್ಣಿಂದಾಗಿರ್ಬೇಕದು. ಕೊಡ ಅಂತ ಹೇಳ್ತೀರಿ. ಮಣ್ಣಿಂದ ಪದಾರ್ಥಗಳು ಒಂದು ವಸ್ತುವಿಗೆ ಮಾತ್ರ ಕೊಡ ಅಂತ ಹೇಳ್ತೀರಿ. ಕೊಡ ಅಂದ್ರೇನು? ಮಡಿಕೆಗೂ ಕೊಡಕ್ಕೂ ವ್ಯತ್ಯಾಸವೇನು? ಗಡಿಗೆ, ಕುಡಿಕೆ, ಮಡಿಕೆ. ಯಾವುದರಿಂದ ಬಾವಿಯಲ್ಲಿ ಹಗ್ಗವನ್ನು ಕಟ್ಟಿ ಸೇದಿ ನೀರನ್ನು ಎತ್ತಿಕೊಳ್ಳುವುದಕ್ಕೆ ಕಂಠ ಅನ್ನೋದಿರ್ತದೆಯೋ, ಕಂಠವತ್ವ ಇಲ್ವಾ? ಕೊಡಕ್ಕೆ ಕಂಠ. ಇದು ಪ್ಲಾಸ್ಟಿಕ್ದೇ ಇರಲಿ, ಹಿತ್ತಾಳದಿರಲಿ, ತಾಮ್ರದಿರಲಿ, ಬೆಳ್ಳಿದಿರಲಿ, ಆ ಕೊಡಕ್ಕೆ ಕಂಠ ಅಂತ. ಅದಕ್ಕೆ ಹಗ್ಗ ಕಟ್ಟಿ ನೀರನ್ನು, ಅದು ದೊಡ್ಡ ಗಡಿಗೆಗೆ ಮಾಡೋಕೆ ಬರೋದಿಲ್ಲ, ಅದು ಗಂಗಾಳಕ್ಕೆ ಮಾಡೋಕೆ ಬರೋದಿಲ್ಲ. ಅದು ಸ್ವರೂಪ ಬಿಟ್ಟು ಇನ್ನೇನೇನಿದೆ, ಇನ್ನೂ ಏನೇನೋ ಇರ್ಬೋದು ಅದರಲ್ಲಿ. ಸ್ವರೂಪ ಅಂದ್ರೆ ಅದು. ಹಾಗೆಯೇ ಗೋತ್ವ, ಒಂದು ಆಕಳ, ಗೋವು ಅಂದ್ರೆ ಹಾಗಿರ್ತದಪ್ಪ, 4 ಕಾಲು ಬಾಲ ಇರುತ್ತೆ ಅಂತ. ಅಲ್ಲಿ ಬೀದಿ ಹೋಗಿ ನೋಡ್ದ ಕತ್ತೆ ಮೇಯ್ತಾ ಇತ್ತು. ಇದೆಲ್ಲ ಕಥೆ ಹೇಳಿಲ್ಲ ನಿಮಗೆ. ಒಂದು ಆಶ್ರಮದಲ್ಲಿ ಹೇಳಿದ್ದೀನಿ, ಕತೆ ಮರೆತು ಬಿಟ್ಟಿದ್ದೀರಿ ನೀವು. ಹೇಳಿದ್ನ? ಈ ಆಶ್ರಮದಲ್ಲಿ ಇಲಿಗಳ ಕಾಟ ಭಾಳ ಇತ್ತು. ಒಂದು ಬೆಕ್ಕನ್ನು ಸಾಕಿ ಎಲ್ಲ ಸರೋಗುತ್ತೆ ಅಂತ ಸುತ್ತಮುತ್ತ ಋಷಿಗಳೆಲ್ಲ ಹೇಳಿದರು. ಆ ಋಷಿ ಹೇಳ್ದ, ಸರಿ ಆಯಿತು, ಒಂದು ಬೆಕ್ಕನ್ನು ಹಿಡ್ಕೊಂಬಂದ್ರೆ ಆಗುತ್ತಲ್ಲ. ಬೆಕ್ಕ ಯಾರು ದಾನ ಮಾಡೋರು? ಆ ಮಗನನ್ನು ಕರೆದ, ಶಿಷ್ಯನನ್ನು ಕರೆದ, ಒಂದು ಬೆಕ್ಕ ಹಿಡ್ಕೊಂಬ. ಸರಿ ಸ್ವಾಮಿ, ಬೆಕ್ಕಂದ್ರೆ ಏನು ಅಂತ ಕೇಳ್ದ ಅವನು. ಕಾಚವಲ್ಲೋಚನೇಯಸ್ಯ ವರ್ಣ ಕಪಿಲ ಧೂಸರ ಡೆಫಿನೇಷನ್ ಕೊಟ್ಟ. ಕಣ್ಣು ಮಿಣಿಮಿಣ ಅಂತ ಫಳಫಳ ಅಂತ ಇರ್ತದೆ, ಮೈಯಲ್ಲಿ ನೋಡಿದ್ರೆ ಕಪಿಲ ಧೂಸರ ವರ್ಣ ಇರ್ತದೆ, ಬೀದಿಯಲ್ಲಿ ಓಡಾಡ್ತಾ ಇರ್ತದೆ ಅಂತ ಹೇಳಿದ. 4 ಕಾಲು ಇರುತ್ತೆ ಅಂತ ಹೇಳಲಿಲ್ಲ. ಇವನು ಹೋದ, ಅಲ್ಲ ಹುಡುಗ ಬರ್ತಾ ಇದ್ದ, ಹತ್ರ ಹೋಗಿ ನಿಂತ, ಕಣ್ಣು ಫಳಫಳ ಅಂತ ಇತ್ತು. ಕೃಷ್ಣಾರ್ಜುನ ಹೋಗ್ತಿದ್ದ. ಹಾಗಿದ್ದು ಇದೆ ಬೆಕ್ಕಂತ ತಿಳ್ಕೊಂಡು ಅವನ್ನ ಕರ್ಕೊಂಡ್ಬಂದು ಆಶ್ರಮಕ್ಕೆ ನಿಲ್ಲಿಸಿದ. ಏನು ಅಂತ, ಇದು ಬೆಕ್ಕ ಹೋಗಿದ್ದ. ಅವನು ಋಷಿ ಹೇಳ್ದ, ಇದು ನನ್ನ ಮಗಪ್ಪ, ಇದು ಬೆಕ್ಕಲ್ಲ.
ಬೀದಿಲಿ ಓಡಾಡ್ತಿರುತ್ತೆ ಎಲ್ಲ 3 ಕ್ಯಾರೆಕ್ಟರಿಸ್ಟಿಕ್ ಹೇಳಿದ್ರು. ಬಾಲ ಇರ್ತದೆ, 4 ಕಾಲು ಹೇಳಲಿಲ್ವಲ್ಲ. ಹಾಗೆ ಗೋವು ಅಂದ್ರೇನು? ಕತ್ತೆಗೂ, ಎಮ್ಮೆಗೂ, ಆನೆಗೂ, ಕುದುರೆಗೂ, ಬೇರೆ ಯಾವ ಪ್ರಾಣಿಗೂ ಇಲ್ಲದೆ ಇದ್ದದ್ದು ಏನಿರುತ್ತೆ ಅಂದರೆ ಅದರ ಕೊರಳಿನಲ್ಲಿ ವಂಕೆ ಆಕಾರದಲ್ಲಿ ಮೃದುವಾಗಿ ಜೋಲಾಡ್ತಾ ಇರುವಂಥ ಒಂದು ಮೃದು ಮಾಂಸದ ಚರ್ಮದ ಭಾಗ ಇರ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಸಾಸ್ನ ಅಂತ ಹೇಳ್ತಾರೆ. ಸಾಸ್ನಾದಿ ಮತ್ವಂ. ಗಂಗೆದೊಗಲು, ಹಳ್ಳಿಯವರು ಗಂಗೆದೊಗಲು ಅಂತಾರೆ. ಅದು ಕತ್ತೆಗಿಲ್ಲ, ಎಮ್ಮೆಗಿಲ್ಲ ನೋಡಿ, ಅದಕ್ಕೆ ಮಾತ್ರ ಇರುತ್ತೆ ಅದು. ಹಾಗೆ ಭಗವಂತನಿಗೆ ಸ್ವರೂಪ ಅಂದ್ರೇನು? ಎಲ್ಲಿಂದಲ್ಲಿ ಹೋಯ್ತು ನೋಡಿ, ಬೆಕ್ಕಿನಿಂದ ಕತ್ತೆಯಿಂದ. ಭಗವಂತನಿಗೆ ಇವನೇ ಭಗವಂತ, ಇವನೇ ಜಗತ್ಪತಿ, ಇವನೇ ಜಗತ್ತನ್ನು ನಡೆಸೋನು ಅನ್ನೋ ಲಕ್ಷಣ ಸ್ವರೂಪ ಇರೋದು ಯಾತ್ರಿಂದ ಅಂದರೆ ಅವನು ಲಕ್ಷ್ಮೀಪತಿ ಎನ್ನುವುದರಿಂದ ಮಾತ್ರವೇ ಹೊರತು ಬೇರೆ ಇದರಿಂದ ಬರೋದಿಲ್ಲ. ಸಬ್ಸ್ಟಿಟ್ಯೂಟ್ ಇಲ್ಲ. ರಾಷ್ಟ್ರಪತಿ ಹೋಗ್ತಾನೆ ಬರ್ತಾನೆ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಹೋದ ಬರ್ತಾರೆ. ಭಗವಂತ ಒಬ್ಬನು ಏಕೋಹವೈ ನಾರಾಯಣ ಆಸೀತ್ ನ ಬ್ರಹ್ಮ ನೇಶಾನ. ಸಕಲ ದೇವತೆಗಳು ಎಲ್ಲರೂ ಹೋಗಿ ಬಿಡ್ತಾರೆ, ಅವನೊಬ್ಬನೇ ಅವಿಕಾರವಾಗಿ ನಿರ್ವಿಕಾರವಾಗಿ ಉಳಿತಾನೆ. ಅವನನ್ನು ಇಂಥವನು ಅಂತ ಗುರುತು ಮಾಡುವವಳೇ ಇವಳಾದ್ರಿಂದ ಇದಕ್ಕೆ ಲಕ್ಷ್ಮೀ ಅಂತ ಅವಳಿಗೆ ಹೆಸರು. ಬಹಳ ಪವಿತ್ರವಾದ ಹೆಸರು. ಸ್ವರೂಪಂ, ನಿನ್ನಿಂದ ಬರುತ್ತಮ್ಮ. ಸ್ವಾತಂತ್ರ್ಯಂ, ಸ್ವಾತಂತ್ರ್ಯ, ತನ್ನಿಷ್ಠೆಯಂತೆ ಲೋಕವನ್ನು ನಡೆಸುವ ಒಂದು ಪ್ರಭುತ್ವ. ಈಶ್ವರನ ಜಗದೀಶ್ವರತ್ವ, ಐಶ್ವರ್ಯ, ಆ ಪ್ರಭುತ್ವ, ಎಲ್ಲ ಲೋಕದ ಒಡೆಯ ಎಂಬುವ ಐಶ್ವರ್ಯ ಇದೆಯಲ್ಲ, ಇದು ಲಕ್ಷ್ಮೀ ಪ್ರಯುಕ್ತವಾದ ಐಶ್ವರ್ಯ. ಈ ಜಗತ್ತಿನ ಒಡೆತನ ಎಂಬುದು ಲಕ್ಷ್ಮಿಗೆ ಸೇರಿದ್ದೋ ಭಗವಂತನಿಗೆ ಸೇರಿದ್ದೋ? ನಿಮ್ಗೆ ಗೊತ್ತಾಗಲಿಲ್ಲ. ನಿಮಗೆ ಜನ್ಮದಲ್ಲಿ ಮರೆಯದೇ ಇರುವಂಥ ಉದಾಹರಣೆ ಕೊಡ್ತೇನೆ. ನಿಮ್ಮ ಯಜಮಾನರಿಗೆ 4 ಲಕ್ಷ ರೂಪಾಯಿ ಸಂಬಳ. ನೀವು 1 ಪೈಸಾ ಸಂಪಾದನೆ ಮಾಡೋದಿಲ್ಲ ಮನೆಯಲ್ಲಿ. ಅಡುಗೆ ಮನೆ ಆಯಿತು, ಟೇಬಲ್ ಆಯಿತು, ಹುಡುಗರು ಬೂಟ್ ಪಾಲಿಶ್ ಆಯಿತು, ಕಾಲೇಜ್ಗೆ ಹೋಗೋದು ಬರೋದು ಮಾಡೋದು. ಯಜಮಾನರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಆಳು ಕಾಳು ಇರ್ಬೋದು, ಮಲ್ಲೇಶ್ವರಕ್ಕೂ ಮತ್ತೊಂದು ಕಡೆಗೋ ಬರ್ತೀರಿ. ಕಾಯಿ ಪಲ್ಯ ಏನೇನು ಬೇಕೋ, ಹಬ್ಬ ಹರಿದಿನಕ್ಕೆ ಬಾಳೆಕಬ್ಬ ಅದು ಇದು ಎಲ್ಲ ತೊಗೊಂಡ್ಬರ್ತೀರಿ. ಹಣ ಸಂಪಾದನೆ ಮಾಡೋರವರು, ಖರ್ಚು ಮಾಡುವವರು ನೀವು. ಹಣ ಯಾರ್ದು? ಯಜಮಾನದ, ನಿಮ್ದ? ನಿಮ್ಮದೇ ಅಂತ ಹೆಂಗೆ ಹೇಳ್ತೀರಿ? ಈಗ ಪ್ರಶ್ನೆ ಇನ್ನು ಮತ್ತೆ ಕನ್ಫ್ಯೂಸ್ ಮಾಡ್ತಾರೆ. ನಿಮ್ಮ ಹಣವನ್ನು ಯಜಮಾನರು ಖರ್ಚು ಮಾಡ್ತಾರೆಯೋ ಅವರ ಹಣವನ್ನು ನೀವು ಖರ್ಚು ಮಾಡ್ತೀರೋ? ಯಜಮಾನರು ತಿಳ್ಕೊಳ್ತಾರೆ, ನಾ ಸಂಪಾದನೆ ಮಾಡೋ ಹಣವನ್ನು ಇವಳು ಖರ್ಚು ಮಾಡ್ತಾ ಇದ್ದಾಳೆ. ನೀವು ಹೇಳ್ತೀರಿ, ಅಲ್ಲ, ನಾನು ಯಜಮಾನತಿಯಾಗಿ ಬಂದು ಹೊತ್ತಿಗೆ ನಿಮ್ಗೆ 4 ಲಕ್ಷ ರೂಪಾಯಿ ಸಂಬಳ ಬಂತು, ನನ್ನ ಹಣವನ್ನು ನೀವು ಖರ್ಚು ಮಾಡ್ತಾ ಇದ್ದೀರಿ. ನಾ ಪಕ್ಷಪಾತ ಮಾಡಿಲ್ಲ, ಇಬ್ಬರಿಗೂ ಸಮವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ಮನೆಯಲ್ಲೂ ಹೀಗೆ, ನಿಮ್ಮಲ್ಲೂ ಹಾಗೆ, ಎಲ್ಲರಲ್ಲೂ ಹಾಗೆ. ಅಲ್ಲ, ಸ್ತ್ರೀಯರು ಎಷ್ಟು ನಿರ್ಭಿಡೆಯಿಂದ ಸಂಕೋಚವಿಲ್ಲದೆ ಹಣ ಖರ್ಚು ಮಾಡ್ತಾರೆ ನೀವು ನೋಡಬೇಕು. ಪೇಪರ್ ಬಿಲ್ನವನು ಬರ್ತಾನೆ, ಹಾಲ್ನವನು ಬರ್ತಾನೆ, ಮತ್ತೊಬ್ಬರು ಬರ್ತಾರೆ. ಕಿರಾಣಿ ಅಂಗಡಿ ಸಾಮಾನು ತಗೊಂಡ್ಬರ್ತಾನೆ. ಎಷ್ಟಾಗಿದೆ ನಿನ್ನ ಬಿಲ್ಲು? ಈ ತಿಂಗಳು ಅಕ್ಕಿ ಬೇಳೆ ಎಲ್ಲ ಹೆಚ್ಚಾಗಿದೆಯಮ್ಮ, ಈ ತಿಂಗಳು 5-6 ಸಾವಿರ ರೂಪಾಯಿ. ಕೂತ್ಕೋ ಇಲ್ಲಿ. ಯಾರಿಗೆ ಬಂದಿದ್ದಾರೆ ಅಂತ ಯಜಮಾನ ಕೇಳಿ ಸುಮ್ಮನೆ ಯಜಮಾನ ಕೇಳಿ ಸುಮ್ಮನೆ ನೀವು. ಅವ್ರಿಟ್ಟಿದ್ದ ಹಣ ಎಲ್ಲಿ ಗೊತ್ತಿರುತ್ತೆ ತೆಗೆದು ಡ್ರಾಯರ್ ತೆಗೆದು ಅವನ ಯಜಮಾನರಿಗಿಂತ ಹೆಚ್ಚಾಗಿ ಖರ್ಚು ಮಾಡೋ ಸ್ವಾತಂತ್ರ್ಯ ಯಜಮಾನತಿಗಿದ್ದ ಮೇಲೆ ಹಣ ಯಾರ್ದು? ಈಗ ಹೇಳಿ, ಇಡೀ ಜಗತ್ತಿನ ಐಶ್ವರ್ಯ, ವೈಭವ, ಒಡೆತನ ಯಾರಿಗೆ ಸೇರಿದ್ದು? ಇದು ಲಕ್ಷ್ಮೀ ಅಮ್ಮನವರ ವೈಭವ, ಅವಳು ಜಗತ್ತಿನ. ಅದಕ್ಕೆ ಲೋಕೈಕೇಶ್ವರಿ ಲೋಕನಾಥದೈತೆ ದಾಂತೆ ದಯಾಂತೆ ವಿದನ್ನೇ. ಲೋಕೈಕೇಶ್ವರಿ, ಈಶ್ವರ ಅಂತ ಇವನಿಗೆ ಹೆಸರು, ಇವಳಿಗೆ ಈಶ್ವರಿ ಅಂತ ಹೆಸರು. ಇಬ್ಬರು ಈಶ್ವರರಾದರೂ ಕುತರ್ಕ ಮಾಡೋಕೆ ಹೋಗಬಾರ್ದು. ಈಶ್ವರತ್ವದಲ್ಲಿ ಈಶ್ವರೀ ಅಂಶ ಸೇರಿತೋ, ಈಶ್ವರೀ ಅಂಶದಲ್ಲಿ ಈಶ್ವರತ್ವ ಸೇರಿತೋ. ಈ ತಲೆ ಕೂದಲು ಸಿಗೋ ಕೆಲಸ ಯಾಕೆ ಮಾಡಿ ಪ್ರಾಣ ಬಿಡ್ತೀರಿ ಅಂತ ಕೇಳ್ತೇವೆ. லக்ஷ்மீநாராயண ಒಂದು ತತ್ವ. இந்த ಐಶ್ವರ್ಯಂ பொதுவாக இருக்கும் 2 பேருக்கு சேர்ந்தது. ಇದು ಹೇಗೆ ಅಂದರೆ ದೇಶಕರು ಉದಾಹರಣೆ ಕೊಡ್ತಾರೆ. ವೇದದಲ್ಲಿ ದೇವತಾ ದ್ವಂದ್ವಗಳಿಗೆ ಅಗ್ನ ವಿಷ್ಣು ಹವಾಮಹೇ. ಅಗ್ನ ವಿಷ್ಣು ಅಂತ ಒಂದು ದ್ವಂದ್ವ, ಇಂದ್ರ ವಿಷ್ಣು ಅಂತ ಒಂದು ದ್ವಂದ್ವ, ದೇವತಾ ದ್ವಂದ್ವ. ಇದು ಸಮಸಮ ದ್ವಂದ್ವ. ಒಂದು ಹೆಚ್ಚು ಒಂದು ಕಮ್ಮಿ ಆಗಿದ್ರೆ ತಕಡಿ ಬಟ್ಲಿದ್ದ ಹಾಗೆ.
ಆ ಕಡೆ ನೀವು ಕಬ್ಬಣನೇ ಹಾಕ್ಬೋದು, ಈ ಕಡೆ ಬಂಗಾರನೇ ಹಾಕ್ಬೋದು. ಆದರೆ ಬಂಗಾರದ ಬೊಟ್ಟು ತಂಗಡ ಬೊಟ್ಟು ಇಲ್ಲದೆ ಇರುವಾಗ ತಕ್ಕಡಿ ಹಾಕಿ ಸಮವಾಗಿರ್ತದೆಯೋ ಇದು ಸಮಸಮದ್ವಂದ್ವವಾದ್ದರಿಂದ ಇವರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಪ್ರಶ್ನೆ ಬರೋದಿಲ್ಲ. ಸ್ವಾತಂತ್ರ್ಯಂ, ಭಗವಂತನಿಗೆ ಇಚ್ಛೆ ಪಟ್ಟಂತೆ ಸ್ವೇಚ್ಛಾ ವಿಹಾರ ಮಾಡ್ತಾನೆ, ದಶಾವತಾರ ಮಾಡ್ತಾನೆ. ಅದೆಲ್ಲದರಲ್ಲಿ ಲಕ್ಷ್ಮೀದೇವಿಯ ಹಕ್ಕು ಚಲಾವಣೆ ಇರ್ತದೆಯೇ ಇಲ್ಲವೇ? ಇವರು ಮತ್ಸ್ಯಾವತಾರ ಎಡ್ಕಣ, ಅವಳುடைய ಪರ್ಮಿಷನ್ ಸಹಕಾರ ಇರ್ಕಾ ಇಲ್ಲಿಯಾ? ಅಪ್ಲಿಕೇಶನ್ ಹಾಕ್ತಾನೆ ಭಗವಂತ, ಮತ್ಸ್ಯಾವತಾರ ಮಾಡಬೇಕಾಗಿದೆ, ನಾ ಹೋಗಿ ಬರಲೇ ಕೂಸಿ ಪೇಶ್ರಾರ ನರಸಿಂಹಾವತಾರ ಬಂದು ಬಂದಿದೆ, ಅದಕ್ಕೆ ನಾ ಹೋಯ್ತು ಬರಟುಮ ಹೋಗಿ ಬರಲ ಕೇಳೋ ಪದ್ಧತಿ ಇಲ್ಲ. ಯಾಕೆ? ಅವನಲ್ಲಿ ಆ ಸಂಕಲ್ಪ ಬಂದು ಕೂಡಲೇ ಇವಳಲ್ಲಿ ಅದೇ ಸಂಕಲ್ಪ ಇರೋದ್ರಿಂದ, ಸಂಕಲ್ಪದಲ್ಲಿಯೇ ಅವಳು ಕೂತಿರೋದ್ರಿಂದ ಏಕಕಾಲದಲ್ಲಿಯೇ ಎಲ್ಲ ಕೆಲಸಗಳು ನಡೆಯುತ್ತೆ. ಅವಳು ದೇವಸ್ಥಾನದಲ್ಲಿ ಮಾತ್ರ ಬೇರೆ ಬೇರೆ ತೋರಿಸ್ತೀರಿ, ಲಕ್ಷ್ಮೀ ನರಸಿಂಹನಲ್ಲಿ ತೋರಿಸೋದಿಲ್ಲ. ಸ್ವಾಮಿಯಲ್ಲಿ ಮೊದಲಲ್ಲೇ ಕೂತಿರ್ತಾಳೆ, ಲಕ್ಷ್ಮೀನಾರಾಯಣನಲ್ಲಿ ಲಕ್ಷ್ಮೀ ಹೈಗ್ರೀವ ರೂಪದಲ್ಲಿ, ಶ್ರೀನಿವಾಸನಲ್ಲಿ ಎದೆಯಲ್ಲಿ ಕೂತಿರ್ತಾಳೆ, ಬಿಚ್ಚಿ ತೋರಿಸೋದಕ್ಕಾಗೋದು. ಆದ್ದರಿಂದ ಸ್ವರೂಪವೂ ಸ್ವಾತಂತ್ರ್ಯವೂ ಭಗವಂತನಿಗೆ ಇದೆ ಅಂತ ಹೇಳಬೇಕಾದ್ರೆ ನಿನ್ನಿಂದ ಬಂತು ಅಂದರು. ಸ್ವರೂಪಂ ಸ್ವಾತಂತ್ರ್ಯಂ ಭಗವತೈವಂ ಚಂದ್ರವದನೆ ಆಶ್ಲೇಷೋತ್ಕರ್ಷಾತ್ ಭವತಿ ಖಲು ನಿಷ್ಕರ್ಷ ಸಮಯೇ. ಆಶ್ಲೇಷ ಅಂದ್ರೆ ಆಲಿಂಗನ. ನೀನವನನ್ನು ಆಲಿಂಗನ ಮಾಡಿಕೊಂಡ ಪ್ರಯುಕ್ತ ಇವನೇ ಪರಮಪುರುಷ, ಇವನೇ ಶ್ರೀಮನ್ನಾರಾಯಣ ಜಗತ್ಪತಿ ಅಂತ ನಿಷ್ಕರ್ಷ ಸಮಯದಲ್ಲಿ ಶಿವುಡನು ಭೌಡನು ಕಮಲಭೌಡನು ಯವರ ನೀರಿಂಚೆ ಎದಿರ. ತ್ಯಾಗರಾಜರು ಪರಬ್ರಹ್ಮನನ್ನ ಶಿವ ಅಂತ ಹೇಳಬೇಕೆ, ವಿಷ್ಣು ಅಂತ ಹೇಳಬೇಕೆ, ಬ್ರಹ್ಮ ಹೇಳಬೇಕೆ, ನಿರ್ಣಯ ಮಾಡೋದು ಹೇಗೆ ಅಂತ ಒಂದು ಹಾಡಿನಲ್ಲಿ ಹೇಳಿದ್ರು. ನಮಗೆ ಆ ನಿರ್ಣಯದ ಪ್ರಶ್ನೆ ಬರೋದಿಲ್ಲ. ಆರೋಗ್ಯ ಸರ್ವಶಾಸ್ತ್ರಾಣಿ ಸುವಿಚಾರ್ಯ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ನಾರಾಯಣ ಅನ್ನೋ ಶಬ್ದದಲ್ಲಿಯೇ ಶ್ರೀತತ್ವ ಅಡಗಿದೆ, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭವತಿ ಖಲು ನಿಷ್ಕರ್ಷ ಸಮಯೇ ಆಶ್ಲೇಷೋತ್ಕರ್ಷಾತ್ ಭವತಿ. ಆಶ್ಲೇಷ ಬಿಡದೆಯೇ ಸೇರಿಕೊಂಡಿರುವ ಅನಪಾಯಿನ ಶಬ್ದಕ್ಕೆ ಇದನ್ನು ಹೇಳ್ತಾರೆ. ಇದು ಕೆಟ್ಟ ಉದಾಹರಣೆ, ಬಿಡಿಸೋಕ್ಕಾಗದಿರೋ ಉದಾಹರಣೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗೆ ಅಂತ ಹೇಳಿ. ನೀರಾಗಬೇಕಾದ್ರೆ ನೀರು ನಾರಾಯಣ ತತ್ವ, ಅದರಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಎರಡೂ ಸೇರಿದೆ ಪರಸ್ಪರ. ಈ ಗುಣಗಳು ಹೇಗೆ ವಿಂಗಡಣೆ ಮಾಡ್ತೀರಿ? ಹೈಡ್ರೋಜನ್ ನೀರನ್ನುಂಟು ಮಾಡೋ ತತ್ವವೇ ಅದು ಹೈಡ್ರೋ. ಅದಕ್ಕೆ ಆಕ್ಸಿಜನ್ ಸೇರಿಸಬೇಕು, ಮನುಷ್ಯರಿಗೆ ಉಸಿರನ್ನು ಕೊಡುವಂಥ ಶಕ್ತಿ ಇರುವುದು. ಅದು ಎರಡನ್ನೇ ಬಿಡಿಸಿದ್ರೆ ಏನಾಗುತ್ತೆ? ರಾವಣ ಮಾಡಿದಾಗ ಆಗುತ್ತೆ, ಸ್ಫೋಟವಾಗಿ ಆಟಮ್ ಬಾಂಬ್ ಆದಾಗ ಆಗುತ್ತೆ ಶಕ್ತಿ. ಅದು ಸೇರಿಕೊಂಡಿದ್ರೆ ಜಗತ್ಪಾವನವಾಗಿ ದಾಹಕ್ಕೆ ಉಪಯೋಗವಾಗುತ್ತೆ, ಸ್ನಾನಕ್ಕೆ, ಪಾನಕ್ಕೆ, ಅಭಿಷೇಕಕ್ಕೆ, ಉದಕ ಶಾಂತಿಗೆ, ಉದರ ಶಾಂತಿಗೆ, ಎಲ್ಲ ಶಾಂತಿ ಅನುಕೂಲವಾದ ತತ್ವ ನಾರಾಯಣ ತತ್ವ ಬರಬೇಕಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿಕೊಂಡೇ ಇರುತ್ತೆ. ಇದರಲ್ಲಿ ನೀರಿನ ಹೈಡ್ರೋಜನ್ ಅಂಶ ಎಷ್ಟು ಕುಡಿಯೋರು ನೋಡ್ತೀರೇನೇನಾದರೂ? ಬೆಳ್ಳಿ ಲೋಟದಲ್ಲಿ ಬಂಗಾರ ಲೋಟದಲ್ಲಿ ಯಜಮಾನ್ತಿ ತಂದು ಕೊಟ್ಟಲು ನೀರು ಬಾಯಿಲಿ ಕರೆದಿ. ಇದರಲ್ಲಿ ಹೈಡ್ರೋಜನ್ ಅಂಶ ಎಷ್ಟು ಯಾರು ಕೇಳ್ತಾರೆ ಹೇಳ್ರಿ? ಕೇಳಿದ್ರೆ ಏನಂತೀರಿ? ಸ್ವಲ್ಪ ತಾಳಿ ಅಂತ ಹೇಳಿ ಟೆಲಿಫೋನ್ ಪುಸ್ತಕ ನೋಡಿ, ಹುಟ್ಟಾಸ್ಪತ್ರೆ ನಂಬರ್ ಎಲ್ಲಿದೆ ಅಂತ ನೋಡಿ ಅವನ್ನ ತಕ್ಷಣ ವ್ಯಾನ್ ತಗೊಂಡ್ಬನ್ನಿ ಸ್ವಾಮಿ ಇವರಿಗೆ ಇದು ಹೈಡ್ರೋಜನ್ ಆಕ್ಸಿಜನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಅಲ್ರಿ, ಜಗತ್ತನ್ನು ಬದುಕಿಸುವ ಶಕ್ತಿ ಇರುವುದು ನಾರಾಯಣ ತತ್ವ ನೀರಿನಲ್ಲಿ. ನಾ ಹೇಳ್ಕೊಡ್ಬೇಕಾದ ನಿಮಗೆ? ಜ್ಞಾನ ತಪ್ಪಿ ಬಿದ್ದಿದ್ದವನಿಗೆ ಏನ್ರಿ ಮಾಡ್ತೀರಿ? ಪಂಚಭೂತಗಳಲ್ಲಿ ಯಾವ ತತ್ವ? ಮಣ್ಣು ತಗೊಂಡು ಹಾಕ್ತೀರಾ ಅವನ ಮೇಲೆ? ಬೆಂಕಿ ತಗೊಂಬಂದು ಹಾಕ್ತೀರಾ? ತಣ್ಣೀರು, ಸ್ವಾಭಾವಿಕವಾದ ನೀರು, ಬಿಸಿನೀರು ಹಾಕೋದಿಲ್ಲ. ತಣ್ಣೀರು ತಂದು ಮುಖಕ್ಕೆ ಒಂದು 4 ಹನಿ ಹಾಕಿದ ಕೂಡಲೇ ಎಲ್ಲಿದ್ದೇನೆ ಅಂತಾನೆ. ಅದಕ್ಕೆ ಜೀವನಂ ಭುವನಂ ವನಂ. ಅಮರಕೋಶದಲ್ಲಿ ನೀರಿಗೆ ಜೀವನ ಅಂತ ಹೆಸರು. ಜೀವಾತು ಬದುಕಿಸೋ ಶಕ್ತಿ ಇದೆ, ಅದು ನಾರಾಯಣ ತತ್ವ. ಉದಕ ಅಂತ ಒಂದು ಸಂಪುಟ ಬರೆದಿದ್ದೆ ನೋಡಿ ಸಂಸ್ಕೃತಿ ಪರಿಚಯದಲ್ಲಿ. 100 ಶಬ್ದಗಳಿವೆ ನೀರು ಅನ್ನೋದಕ್ಕೆ. ನೀರಂ ಸಂಸ್ಕೃತದಲ್ಲಿ, ಉದಕ, ಗಹನಂ, ಗಭೀರಂ. ಒಂದು ಅಂಟುವುದು, ಅಂಟುಕೊಳ್ಳುತ್ತೆ. ಕೈ ತೊಳ್ಕೊಂಡ್ರೆ ಬಟ್ಟೆಯಿಂದ ಒರೆಸಿದ ಹೊರತು ನೀರು ಹೇಗೆ ಹೋಗುವುದಿಲ್ಲವೋ ಭಗವಂತನನ್ನು ಒಮ್ಮೆ ಸ್ಮರಿಸಿದ್ರೆ ಅಂಟುಕೊಂಡು ಬಿಡ್ತಾನೆ. ಆದ್ರಿಂದ ಅವನಿಗೆ ಉದಕ ಅಂತ ಹೆಸರು. ಪರಿಶುದ್ಧಿ ಮಾಡಿಕೊಡೋನು ಅವನೇ. ಅವನ ಸ್ಮರಣೆ ಆಗಬೇಕು, ಅವನ ಹೆಸರನ್ನೇ ಹೇಳಬೇಕು. ನೆಲ ತೊಳಿತೀರಿ, ಕೈ ತೊಳಿತೀರಿ, ಶೌಚ ಮಾಡಿಕೊಳ್ತೀರಿ, ಪ್ರತಿಯೊಂದಕ್ಕೂ ಶುದ್ಧಿ ನೀರಿನಿಂದ. ನಾರಾಯಣ ತತ್ವ ಇಲ್ಲದೆ ಇದ್ರೆ ಶುದ್ಧಿ ಆಗೋದಿಲ್ಲ, ಆಕಾಶದಿಂದ ಆಗೋದಿಲ್ಲ.
ಅಗ್ನಿಯಿಂದ ಆಗೋದಿಲ್ಲ, ಬೇರೆ ತತ್ವದಿಂದ ಆಗೋದಿಲ್ಲ. ಅದು ನಾರಾಯಣ ತತ್ವ. ಕಲಶಾರಾಧನೆ, ಕಲಶ ಕಲಶ ಕಲಶ. ನೀವು ಪಾಂಚರಾತ್ರ ಪ್ರತಿಯೊಂದಕ್ಕೂ ಕಲಶ ಪ್ರತಿಷ್ಠೆ, ಕಲಶ ಪ್ರತಿಷ್ಠೆ. ಸ್ವಾಮಿ ವಿಗ್ರಹವನ್ನು ದುರಸ್ತಿ ಮಾಡಬೇಕಾಯಿತು ದೇವಸ್ಥಾನ. ನೀವು ಬಾಲಾಲಯ ಅಂತ ಮಾಡ್ತೀರಿ. ಕೊಡದಲ್ಲಿ ಸ್ವಾಮಿಯನ್ನು ಆಗಮದಲ್ಲಿ ಆವಾಹನ ಮಾಡಿ ನಾ ಕರೆಯೋ ತನಕ ಹಿಂಗೆ ಐದರಳಿದಕ್ಕೆ ಅದಕ್ಕೆ ಪುಷ್ಪ ಧೂಪ ದೀಪ ಎಲ್ಲ ಸಮರ್ಪಿಸಿ ಆಮೇಲೆ ಆ ವಿಗ್ರಹದಲ್ಲಿ ಪುನಃ ಮಂತ್ರೋಪಯೋಗ ಮಾಡಿದ್ರೆ ಅದಕ್ಕೆಲ್ಲ ಆವಾಹನ ಮಾಡಿದ್ದನ್ನು ಅದರಲ್ಲಿ ಹಾಕಿ ಸ್ವಾಮಿಯನ್ನು ಕರಿತೀರಿ. ನೀರಿಲ್ಲದೆ ಏನೂ ಇಲ್ಲ. ಅದು ನಾರಾಯಣ ತತ್ವ. ಆದ್ದರಿಂದ ಸ್ವರೂಪಂ ಸ್ವಾತಂತ್ರ್ಯಂ ಭಗವತೆ ಇದಂ ಚಂದ್ರವದನೆ ತ್ವದಾಶ್ಲೇಷೋತ್ಕರ್ಷಾತ್. ಆಶ್ಲೇಷ ಅಂದರೆ ಬಿಗಿಯಾದ ಅಪ್ಪಿಗೆ ಆಲಿಂಗನ, ಅದನ್ನು ಹೇಳ್ತಿದ್ದಾರೆ. ಇದಕ್ಕೆ ಒಂದು ಕೆಟ್ಟ ಉದಾಹರಣೆ ಕೊಟ್ಟರಾಗುತ್ತೆ. ನಿನ್ನೆ ಕಪುಲ್ ದಂಪತಿ ಶಬ್ದವನ್ನೆಲ್ಲ ಹೇಳಿದರು. ಈಗ ಪ್ರಶ್ನೆ ಕೇಳ್ತೇನೆ, ಯಾವಳೋ ಒಬ್ಬಳು ವಿವಾಹಿತವಾದ ಮಹಿಳೆ ಗಂಡನಾಳದೇ ಇದ್ದವನೊಬ್ಬನ ಸ್ಕೂಟರ್ನ ಮೇಲೆ ಅರ್ಜೆಂಟಾಗಿ ತನ್ನ ಮನೆಗೆ ಅಂತ ಹೋಗಬೇಕು ಅಂತ ಹೋಗ್ತಿರ್ತಾಳೆ. ಅದಕ್ಕೆ ಕಪುಲ್ ಅಂತ ಹೇಳ್ತೀರಾ? ಅವರವಳು ಏನು ಸಂಬಂಧ ಇಲ್ಲ. ಯಾರೋ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ. ಎಲ್ಲಿ ಹೋಗ್ತಿದ್ದೀರಿ ನೀವು? ನಾವು ಚಂದ್ರ ಲೇಔಟ್ಗೆ ಹೋಗ್ತೀವಿ. ನಾವು ಸೂರ್ಯ ಲೇಔಟ್ ಕಡೆ ಹೋಗ್ತಿದ್ದೀವಿ. ಎಲ್ಲೆಲ್ಲ ಹಾಗಂತ ಒಂದಿಲ್ಲ ಸ್ವಾಮಿ ಅಂದರು. ನೀವು ಎಲ್ಲಿ ತನಕ ಹೋಗ್ತಿರೋ ಪರವಾಗಿಲ್ಲ, ಅಲ್ಲೇ ನಮ್ಮನ್ನು ಕರ್ಕೊಂಡು ಹೋಗಿ ಅಂದರು. ಕೂತ್ಕೊಂಡ್ರು. ರಸ್ತೆಯೋ ಹೀಗೆ ಅಪ್ಪು ಡೌನ್ ಆಗಿರುತ್ತೆ. ಅಕಸ್ಮಾತ್ ಇವರು ಹಾಗೆ ಅವ್ರನ್ನ ಕೈಯಲ್ಲಿ ಮುಟ್ಟಿದರು. ಅವರು ಕಪಲ್ ಆಗೋದಿಲ್ಲ. ಯಾಕೆ? ಸ್ವರೂಪ ಇಲ್ಲ, ಸ್ವರೂಪ ಸಂಬಂಧ ಇಲ್ಲ. ಸ್ವರೂಪ ಸಂಬಂಧ ಲಕ್ಷ್ಮೀನಾರಾಯಣರಲ್ಲಿ ಮಾತ್ರ ಇದೆ. ಹೇಗೆ? ಕೈ ಹಿಡಿದ ಮಂತ್ರಪೂತವಾದ ಈ ದಂಪತಿಗಳಲ್ಲಿ ಮಾತ್ರ ಇರುವಂತೆ ನಮ್ಮಲ್ಲಿ ಅದು ಕೃತಕವಾಗಿ ನಾವು ಮಂತ್ರಪೂತ ಮಾಡ್ತೇವೆ. ಅವ್ರಲ್ಲಿ ಯಾವತ್ತೂ ಅದು ಪಾರು ಮಂತ್ರಪೂತವೋ ಯಾರು ಮದುವೆ ಮಾಡಿಸಿದ್ರೋ ನಿಮ್ಮ ತೃಪ್ತಿಗೋಸ್ಕರ ಮಾಡ್ತೀರಿ. ಲಕ್ಷ್ಮಿ ಯಾವತ್ತು ಹುಟ್ಟಿದ್ಲು, ನಾರಾಯಣ ಯಾವತ್ತು ಹುಟ್ಟಿದ. ಹುಟ್ಟು ಸಾವು ಇಲ್ಲದೆ ಈ ದಂಪತಿಗಳಿಗೆ ಈ ಆಶ್ಲೇಷ ಶಬ್ದ ಹಾಕಿದ್ದಾರೆ. ಸೊ ಅದು ಆಶ್ಲೇಷೋತ್ಕರ್ಷ ಭವತಿ ಖಲು. ಪ್ರಭಾವಾನ್ ಸೂರ್ಯ ದೇಯ. ನೀವು ಹೇಳಿದ್ದೀರಿ ರಾಮಾಯಣದ ವಾಕ್ಯವನ್ನು ತೆಗೆದು ತೋರಿಸ್ತೇನೆ ನೋಡಿ. ಇದು ನಾಳೆಯೋ ನಾಡಿದ್ದೋ ಹೇಳಬೇಕು ಅಂತ ಮಾಡಿದ್ದೆ, ಇವತ್ತೇ ಹೇಳಿಬಿಡ್ತೇನೆ. ಹಿಂದಿನ ದಿನವೇ ಶುಭ ದಿನ ಅಲ್ಲವೇ? ಇದು ನಮ್ಮ ಸ್ನೇಹಿತರು ಯಾದವನ್ ಬಂದಿದ್ದಾರೆಯೇ, ಯಾದವನ್ ಬಂದಿದ್ದಾರೆಯಲ್ಲಿ ಅಲ್ಲ ಇವಲ್ಲ, ಯಾದವನ್ ಅಂತ ಒಬ್ಬರು ರಾಮಾಯಣದ ಪರಮ ಭಕ್ತರು. ತನಿಶ್ಲೋಕಿ ಪೂರ್ತಿ ನಾನು ಕನ್ನಡಕ್ಕೆ ಬರೀಬೇಕಂತೆ ನಿನ್ನೆ ದೊಡ್ಡ ಮೊತ್ತ ಹಣ ಕೊಟ್ಟಿದ್ದಾರೆ ನನಗೆ. ಏನೋ ಕೊಟ್ಟರು ಅಂತ ಮನೆಯಲ್ಲಿ ನೋಡಿದ್ರೆ ಅವ್ರಿಗೆ ರಾಮಾಯಣ ಕೈಲಿ ಬರೀತಾ ಕೂತಿದ್ದಾರೆ. ಶ್ಲೋಕಗಳನ್ನು ನಿತ್ಯ ಪಾರಾಯಣ ಮಾಡ್ತಾರೆ. ಅವರು ಒಂದೊಂದು ಶ್ಲೋಕ ಹೇಳಿದ್ರು ಅಳ್ತಾರೆ ಕೇಳಿಕೊಂಡು, ಅರ್ಥ ಬೇಕು ಕೇಳಬೇಕು ಅಂತ. ಈಗ ನಿಮಗೆ ಎಲ್ಲಿಂದ ಹೇಳಿ ರಾಮಾಯಣ ಹೇಳ, ಭಾಗವತ ಹೇಳ? ಭಗವಂತನಿಗೆ ಎಲ್ಲ ಜೀವಾತ್ಮರಿಗೆ ಇರುವ ಸಂಬಂಧ ಇದೆ ಅಂತ ಒಪ್ಕೊಳ್ಳೋ ಪಕ್ಷ. ಸಂಬಂಧ ಇಲ್ಲ ಅಂದ್ರೆ ಮೊದಲು ನಾಸ್ತಿಕರದ್ದು ಹೋಗ್ಬಿಡಿ. ಸಂಬಂಧ ಇದೆ ಅಂತ ಒಪ್ಪಿಕೊಂಡ್ರೆ ಈಗ ಸ್ವಲ್ಪ ಗಮನವಾಗಿ ಕೇಳಿ. ಪ್ರವಚನದ ಕೊನೆಗೆ ಬಂದಿದ್ದೇವೆ, ಆದ್ದರಿಂದ ಸ್ವಲ್ಪ ಗಮನ ಕಡಿಮೆ ಇರ್ಬೋದು. ಆದರೆ ಗಮನ ಸರಿಪಡಿಸ್ಕೊಂಡು ಕೇಳಿ. ಈಗಿಂದ ಇಲ್ಲಿ ಉತ್ತರ ಸಾಲ್ವ್ ಮಾಡಿಯೇ ಕೊಡಿಸೋದು. ಆಮೇಲೆ ಭಗವಂತನಿಗೆ ಎಲ್ಲ ಜೀವರಾಶಿಗಳಿಗೆ ಇರುವ ಸಂಬಂಧ, ಅವನು ಗುಣವಂತನಾಗಿದ್ದಾನೆ ಎನ್ನುವ ಪ್ರಯುಕ್ತ ನೀವು ಪ್ರೀತಿಸಿ ಏರ್ಪಡಿಸಿಕೊಂಡ ಸಂಬಂಧವೇ. ಗುಣವಿಮರ್ಶೆ ಮಾಡುವ ಅವಶ್ಯಕತೆಯೇ ಇಲ್ಲದೆಯೇ ಸ್ವರೂಪ ಪ್ರಯುಕ್ತ ಏರ್ಪಟ್ಟ ಸಂಬಂಧವೇ. ಸ್ವರೂಪ ಅಂತ ಹೇಳಿದವರೆಲ್ಲ ಕೈ ಎತ್ತಿ ನೋಡೋಣ. ಅಷ್ಟು ಜನ ಕೈ ಎತ್ತಿ ಬಿಟ್ರಿ. ಗುಣಪ್ರಯುಕ್ತ ಅಂತ ಯಾರು ಹೇಳೋರು ಕೈ ಎತ್ತಿ ನೋಡೋಣ. ಇಬ್ಬರು, ಯಾಕಪ್ಪ ಅಲ್ಲೊಬ್ಬರು, 3 ಜನ. ಈಗ ನನಗೆ ದೊಡ್ಡ ಪೀಕ್ಲಾಟವಾಯಿತು. ಇಬ್ಬರಲ್ಲಿ ಯಾರನ್ನೂ ನಾನು ಬಿಟ್ಟುಕೊಡುವ ಹಾಗಿಲ್ಲ. ಗುಣಪ್ರಯುಕ್ತ. ಈ ಲೆಕ್ಚರ್ ಪ್ರಾರಂಭದಲ್ಲಿಯೇ ಒಬ್ಬರಲ್ಲಿ ಕೂತಿದ್ದೆ ಕಟ್ಕಟ್ಟೆ ಮೇಲೆ. ಅವರೊಬ್ಬರು ಸಣ್ಣ ಹುಡುಗರು ಬಂದು ಕೇಳಿದರು, ಈ ದಾಸ್ಯಕ್ಕೂ ಶೇಷತ್ವಕ್ಕೂ ಅರ್ಥ ವ್ಯತ್ಯಾಸ ಹೇಳಿ ಕೇಳಿಬಿಟ್ರು. ಮೊದಲ ದಿವಸವೇ ತಲೆ ಮೇಲೆ ಬಾಂಬ್ ಹಾಕಿಬಿಟ್ರು ಅವರು. ಯಾರು ಕೇಳಿದ್ರು ಗೊತ್ತಿಲ್ಲ. ನೀವಾ ಕೇಳಿದ್ದು? ನೀವಾ? ಇಲ್ಲೇ ಕೂತ ನೋಡಿ. ಅವ್ರ ಪ್ರಶ್ನೆಗೆ ಆಮೇಲೆ ಹೇಳ್ತೇನೆ. ಗುಣಪ್ರಯುಕ್ತ ಸಂಬಂಧ ಅನ್ನೋದು ಉಂಟೇ ಇಲ್ಲ ಲೋಕದಲ್ಲಿ. ಒಬ್ರು ನೀವು ಕಣ್ಣಿಂದಲೇ ನೋಡಿಲ್ಲ, ಯಾವುದೋ ರೈಲ್ ಹತ್ತಾ ಇದ್ದೀರಿ, ಗಡಿಬಿಡಿ, ಇನ್ನೇನು ಹೊರಟು ಮಾರ್ಚ್ ಆಗ್ತಾ ಇದೆ, ಅಷ್ಟರಲ್ಲಿ ಗಡಿಬಿಡಿಯಲ್ಲಿ ಹತ್ತಿದ್ದೀರಿ, ನಿಮ್ಮ ಪರ್ಸ್ ಕೆಳಗಡೆ ಬಿದ್ದುಬಿಡ್ತು, ನೀವು ನೋಡೇ ಇಲ್ಲ,
ಪಕ್ಕದ ಕಂಪಾರ್ಟ್ಮೆಂಟಲ್ಲಿದ್ದವರು ಅಯ್ಯೋ ಕೆಳಗೆ ಬಿದ್ದಿದೆಯಲ್ಲ ಪರ್ಸ್ ಎತ್ಕೊಂಡು ವೇಗದಲ್ಲಿ ಹತ್ತಿ ಒಳಗಿಂದ ಬಂದು ಅಮ್ಮ ನಿಮ್ಮ ಪರ್ಸ್ ಇದೊಂದು ಕಾಣುತ್ತೆ ಅಂತ ಕೊಡ್ತಾರೆ. ಅಲ್ಲಿ ಪರಿಚಯವಾಯಿತು. ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಇದು ಹೋಗಿದ್ರೆ ಏನು ಗತಿ, ಟಿಕೆಟ್ ಎಲ್ಲ ಹೋಗಿತ್ತು, ಹಣ ಇತ್ತು. ಆಮೇಲೆ ಅವ್ರು ನೋಡಿ ಯಾರು ನೀವು ಏನು ಅಂತ ಕೇಳ್ತೀರಿ, ನಿಮ್ಮ ಕಾರ್ಡ್ ಕೊಡ್ತೀರಿ ಅವರಿಗೆ. ಅಲ್ಲಿಂದ ಸ್ನೇಹ ಪರಿಚಯವಾಯಿತು, ಅದು ಊರ್ಜಿತವಾಯಿತು. ಒಂದೇ ಊರಿನವರು ಅಂತ ಗೊತ್ತಾಯಿತು. ಎಲ್ಲಿ ಹೋಗ್ತಾ ಇದ್ದೀರಿ? ಲೆಕ್ಚರ್ಗೆ. ಹಾಗಿದ್ರೆ ನಾವು ಬರ್ತೇವೆ ತಿಳಿಸಿ ಅಂದ್ರಿ. ಅಲ್ಲಿಂದ ಮುಂದಕ್ಕೆ ಸ್ನೇಹ ಬೆಳೆಯಿತು. ಈಗ ನಿಮ್ಮಲ್ಲಿ ಅವರಲ್ಲಿ ಒಂದು ಸಂಬಂಧ ಏರ್ಪಟ್ಟದ್ದು. ಸ್ವರೂಪ ಪ್ರಯುಕ್ತಿದೆ, ಗುಣ ಸಂಬಂಧ, ಗುಣ ಪ್ರಯುಕ್ತ. ಏನಂದ್ರಿ? ಗುಣ ಪ್ರಯುಕ್ತ. ಯಾರು ಇಬ್ಬರು ಕೈ ಎತ್ತಿದವ್ರು ಮಾರ್ಕ್ಸ್ ಕೊಟ್ಬಿಟ್ಟೆ. ಸಂತೋಷ ಆಯ್ತಾ? ಸಂತೋಷ ಆಯ್ತಾ? ಈಗ ಶುರು ಮಾಡ್ತೇನೆ ನೋಡಿ. ಇದು ಯಾಕೆ? ಸ್ವಲ್ಪ ಆಗಲ್ಲ. ದಿಸ್ ವಾಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್. ನಿಮ್ಮಲ್ಲೇ ಹೀಗೆ ಚರ್ಚೆ ಆಗಬೇಕು. ಇದೇ ಕಾಲಕ್ಷೇಪ ಗೋಷ್ಠಿ. ಉಪನ್ಯಾಸದಲ್ಲಿ ಒನ್ ವೇ ಟ್ರಾಫಿಕ್ ಇರ್ತದೆ, ಚರ್ಚೆ ಇರೋದಿಲ್ಲ. ಈಗ ಗುಣಪ್ರಯುಕ್ತ ಸಂಬಂಧದಲ್ಲಿ ಒಂದು ಇದಕ್ಕೆ ಮಿತಿ ಬರಬಹುದು. ಹಾಗೆ ಯಾರ ಗುಣಕ್ಕೆ ನೀವು ಸೋತು ಮೋಹಗೊಂಡು ಅವರ ಸಂಬಂಧವನ್ನು ಏರ್ಪಡಿಸಿರ್ತೀರಿ, ಅವರು ಗುಣಹೀನರಾಗಿ ಏರ್ಪಟ್ಟರೆ, ಅವರಲ್ಲಿ ದುರ್ಗುಣವೆಂಬುದು ಕಂಡ್ರೆ, ಇಫ್ ಹಿ ಮಿಸ್ಯೂಸಸ್ ಯುವರ್ ಫ್ರೆಂಡ್ಶಿಪ್, ಇಫ್ ಹಿ ಮಿಸ್ಬಿಹೇವ್ಸ್ ವಿತ್ ಯು, ಓ ಇಲ್ಲಿ ತನಕ ಇವರಲ್ಲಿ ಗುಣವಿತ್ತು, ನಾವು ಸ್ನೇಹ ಮಾಡಿದ್ದೆವು, ಈಗ ಅವರು ಗುಣಹೀನರಾಗಿದ್ದಾರೆ, ಗುಣದರಿದ್ರರಾಗಿದ್ದಾರೆ, ಸ್ವಲ್ಪ ದೂರ ಇಡೋಣ ಅಂತ ಆ ಸಂಬಂಧ ಮೊಟಕಾಗುವ ಸಂಭವ ಇದೆ. ಹೌದಾ? ಇದೆಯಾ ಇಲ್ವಾ? ಏನು ಹೇಳಿ ನಾನು? ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣ ಸ್ವಾಮಿ ರಾಮನಿಗೆ ಅನುಚರನಾಗಿ ಕೈ ಕಟ್ಟಿಕೊಂಡು ನಿಂತಿರ್ತಾನೆ. ಅಯ್ಯೋ ಲೋಕನಾಥ ಪುರಾ ಭೂತ್ವ ಸುಗ್ರೀವಂ ನಾಥಮಿಚ್ಛತಿ. ನಮ್ಮ ಒಡೆಯ ಶ್ರೀರಾಮಚಂದ್ರ ಸ್ವಾಮಿ ಲೋಕನಾಥಪ್ಪ, ಆಂಜನೇಯ ಲೋಕಕ್ಕೆ ಪ್ರಭು ಕಾಣು. ಇವತ್ತು ಹೆಂಡತಿ ಕಳ್ಕೊಂಡು ರಾಜ್ಯ ಕಳ್ಕೊಂಡು ಯಾರೋ ಹೇಳಿದ್ರು ಅಂತ ಹೊರಗಡೆ ಬಂದು ನಿಮ್ಮ ಯಜಮಾನಂತೆ ತನಗೇ ರಾಜ್ಯ ಇಲ್ಲದೆ ಇರೋ ಒಂದು ಕೋತಿ ಮಂಗ ಅವನನ್ನು ನನ್ನ ಒಡೆಯ ಆಗುವಂತ ಸುಗ್ರೀವಂ ನಾಥಮಿಚ್ಛತಿ. ಇದು ಕಂಟ್ರಾವಿ. ಈ ಕಷ್ಟವನ್ನು ನಾನು ಹೇಗೆ ಸಹಿಸಲಿ? ಸುಗ್ರೀವಂ ನಾಥಮಿಚ್ಛತಿ ಅಂತ ದುಃಖ ಪಡ್ತಾನೆ. ಹನುಮಂತ ಮಾತನಾಡಿಸ್ದ, ಯಾರು ಏನು ಎಲ್ಲ ಕೇಳಿಕೊಂಡ, ಯೋಗಕ್ಷೇಮ ತಿಳಿಯಿತು. ಲಕ್ಷ್ಮಣ ಹೇಳಿದ, ಪರಿಚಯ ಆಯಿತು. ಹನುಮಂತ ನೋಡಿದ, ಆಯ್ತಾ ಸುಂದರಕಾಂಡದಲ್ಲಿ ಹೇಳಿದ್ದೇನೆ ಅಂತ ನೆನಪು, ನೀವು ಮರೆತಿದ್ದೀರಿ ಅಂತ ನೆನಪು. ಕೇಳ್ತಾನೆ, ನನ್ನ ಜೊತೆಯಲ್ಲಿ ಮಾತ್ರ ಮಾತಾಡ್ತಿಲ್ಲ ಆಂಜನೇಯ, ನಾನು ವ್ಯಾಕರಣ ಓದಿದ್ದೇನೆ, ತರ್ಕ ಓದಿದ್ದೇನೆ, ಶಾಸ್ತ್ರ ಓದಿದ್ದೇನೆ, ರಾಮನಿಗೆ ಗೊತ್ತಿದೆ ಇಷ್ಟೆಲ್ಲ ಓದಿದ್ದವನು ಅಂತ ಇದ್ರೂ ನನ್ನ ಜೊತೆಲಿ ಇವರು ಮಾತಾಡ್ತಾ ಇಲ್ಲ, ನಿನ್ನ ಜೊತೆಯಲ್ಲಿ ಮಾತಾಡ್ತಾನಲ್ಲ, ನಿಮಗೆ ಅವನಿಗೆ ಏನು ಸಂಬಂಧ ಅಂತ ಕೇಳಿದ್ರು. ನಾ ಕೇಟ ஒரு கேள்விக்கும் பதில் சொல்ல மாட்டார். உம்மோடு மாத்திரம் பேசுறாரு. நீர் அவருக்கு என்ன ஆவீர்? ನೀರು ಅವ್ರಿಗೆ ಏನಾಗಬೇಕು? ಇದು ಮತ್ತೆ ಕಣ್ಣಲ್ಲಿ ನೀರು ಬಂತು ಲಕ್ಷ್ಮಣನಿಗೆ. ನಾ ಏನಪ್ಪ ಹೇಳಿ? ಹಿಂದೆ ಕೇಳಿಯೇ ಅವರೇ ಕೇಟಿருந்தா என்னை கொண்டு தம்பிங்க ಅಭಿಧಾನತೆ சொல்றது ಅವರುடைய பெருமை. ಈ ಮಾತನ್ನ ರಾಮನಿಗೆ ನೀ ಕೇಳಿದ್ರೆ ಪ್ರೇಮದಿಂದ ಇವನು ನನ್ನ ತಮ್ಮ ಅಂತ ಹೇಳಿಕೊಳ್ಳುವ ಅಭಿಮಾನ ಸ್ವಾಭಿಮಾನ ಹಕ್ಕು ಅವನಿಗುಂಟು. ನನಗೆ ನನ್ನ ಅಣ್ಣ ಅಂತ ಹೇಳಿಕೊಳ್ಳೋ ಅಭಿಮಾನ ಇಲ್ಲ ಅಂತಲ್ಲ, ಅಷ್ಟು ಸ್ವಾತಂತ್ರ್ಯ ವಹಿಸಲಾರೆ. ಗುಣೈಹಿ ದಾಸ್ಯಮುಪಾಗತಃ. ಅವನು ನನಗೆ ಅಣ್ಣ ಆಗಿಲ್ಲದೆ ಇದ್ರು, ಒಂದು ವೇಳೆ ಒಂದೇ ಮನೆಯಲ್ಲಿ ಇಬ್ರು ಹುಟ್ಟಿಲ್ಲದೆ ಇದ್ರು, ಅವರ ಗುಣಗಳಿಗೆ ಮನಸೋತು ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ನಾ ರಾಮದಾಸ ಆಗಿಬಿಡ್ತಿದ್ದೆ. ಗುಣೈಹಿ ದಾಸ್ಯಮುಪಾಗತಃ. ಗುಣಪ್ರಯುಕ್ತ ಸಂಬಂಧವನ್ನ ಅಲ್ಲಿ ಕೊಂಡಾಡಿದ ಲಕ್ಷ್ಮಣ ಸ್ವಾಮಿ. ಇದು ಓದುವಾಗ ನಿಮಗೆ ಏನು ಅನಿಸುತ್ತೆ? ಭಗವಂತ ಗುಣ ಪುಷ್ಕಳ ಇರುವುದರಿಂದ ಅವನನ್ನು ಪ್ರೇಮ ಮಾಡ್ತೇವೆ. ಹೌದಾ? ವೈ ಡು ಯು ಲವ್ ಗಾಡ್ ಇಫ್ ಯು ಲವ್ ಗಾಡ್? ನಿಮ್ಮಲ್ಲಿ ಯಾರಿಗೆ ದೇವರಲ್ಲಿ ಪ್ರೇಮ ಇಲ್ಲ ದಯವಿಟ್ಟು ಕೈ ಎತ್ತಿ ನೋಡೋಣ. ದೇವರನ್ನು ಪ್ರೇಮ ಮಾಡದೇ ಇದ್ದವ್ರು ಯಾರಿದ್ರೆ ದೇವ ಬಿಡಿಸ್ತೇನೆ. ಆಮೇಲೆ
ಎಲ್ಲರಿಗೂ ದೇವರ ಪ್ರೇಮ ಮಾಡಬೇಕು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಿ. ಅದರ ಪ್ರೇಮದ ಆಳ ಬೇರೆ ಇರ್ಬೋದು. ಈಗ ಎರಡನೇ ಪ್ರಶ್ನೆ, ದೇವರನ್ನು ಯಾಕೆ ಪ್ರೇಮ ಮಾಡ್ತೀರಿ ಅಂದ್ರೆ ಏನು ಹೇಳ್ತೀರಿ? ದೇವ್ರ ಪ್ರೇಮ ಮಾಡೋರ್ನ ಅವನ್ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರೆ ಬುದ್ಧಿಗಿದ್ದಿ ಇದೇನೆ ಅಂತ ಕೇಳ್ತೀರಿ, ಉತ್ತರ ಕೊಡೋಕ್ಕಾಗೋಲ್ಲ. ಅದು ಪ್ರೀತಿಗೆ ಅರ್ಹವಾದ ವಸ್ತು, ಪ್ರೇಮಾಸ್ಪದವಾದ ವಸ್ತು. ಅವನನ್ನು ಬಿಟ್ಟು ಪೂವಂ ಪೂಷೆಯಂ ತಹುಮೋ ಅಂತ ಆಳ್ವಾರರು. ತಿರುಮಾಲಕ್ಕಲ್ಲಾಲ್ பூவும் பூஷையும் தகுமோ தேவம் எப்பொருளும் படைக்க பூவில் நான் முகனை படைத்தா தேவன் ಎಂಬೆರುಮಾನಕ್ಕಲ್ಲಾಲ್ பூவும் பூஷையும் ತಹುಮೋ ನಮ್ಮಾಳ್ವಾರರು. ಪುಷ್ಪ ಪೂಜೆ ಮಾಡೋದಿದ್ರೆ ದೇವಂ ಎಪ್ಪೊರಳುಂ ಪಡೆಯಕ್ಕ, ಎಲ್ಲ ದೇವತೆಗಳನ್ನು ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ನಾಭಿಯಲ್ಲಿ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ್ನಲ್ಲ ಜಗತ್ಕಾರಣ ವಸ್ತು, ಅವನಲ್ಲದೆ ಯಾರಿಗೆ ಪೂಜೆ ಮಾಡ್ತೀರಿ ಪ್ರೇಮ ಮಾಡ್ತೀರಿ ಅಂತ ಹೇಳಿಬಿಟ್ರು. ಅವ್ರು ಕಾರಣ ಕೊಟ್ಟರು. ನೀವು ಕಾರಣ ಕೊಡೋಕ್ಕಾಗೋದು. ಆಯ್ತಾ? ಇನ್ನು ಸ್ವಲ್ಪ ಹಿಂದಕ್ಕೆ ಬಂದರೆ ಇದೇ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ, ಅದೇ ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾದೇವಿ ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅನಸೂಯಾದೇವಿಯನ್ನು ನಮಸ್ಕಾರ ಮಾಡಿ ಹೋಗಿ ಬರ್ತೇವಮ್ಮ ಮುಂದಕ್ಕೆ ಅಂತ ಕೇಳುವಾಗ ಅನಸೂಯಾದೇವಿ ಅವಳಿಗೆ ಅನೇಕ ಪುಷ್ಪಗಳನ್ನು, ಬಾಡದೇ ಇರೋ ಹೂವುಗಳನ್ನು, ಮೈಕಾಂತಿ ಉಳಿಸಿಕೊಳ್ಳೋಕೆ ಬೇಕಾದ ಕೆಲವು ಅಂಗರಾಗ ವಸ್ತುಗಳನ್ನು, ಅರಿಶಿನ ವಿಶೇಷದಿಂದ ಮಾಡಲ್ಪಟ್ಟ ಕುಂಕುಮ ದ್ರವ್ಯ ಮೊದಲಾದವನ್ನೆಲ್ಲ ಹರ್ಬ್ಸ್ ಮೂಲಿಕೆಗಳಿಂದ ಮಾಡಿದಂತಹ ಈ ಬ್ಯೂಟಿ ಪಾರ್ಲರ್ನಲ್ಲಿ ಸಿಕ್ಕದೇ ಇರುವಂತಹ ದ್ರವ್ಯಗಳನ್ನು ಅದೆಲ್ಲವನ್ನು ಕೊಟ್ಟು ಆಮೇಲೆ ಒಂದು ಮಾತನ್ನಾಡ್ತಾಳೆ. ಮಗಳೇ ಸೀತೆ ಬಾಯಿಲ್ಲಿ ಮುದುಕಿ ಪಾಪ ಅನಸೂಯೆ, ನಾನು ಈಗ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಯಜಮಾನ ಯುವರಾಜನಾಗಿ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ನೀನು ಉತ್ಸಾಹ ಮದುವೆ ಮಾಡಿಕೊಂಡೆ. ಆವಾಗ ಒಂದು ವೇಳೆ ರಾಜನಾಗ್ತಾನೆ ಅನ್ನೋ ಭಾವನೆಯಿಂದ ಮಾಡಿರಬಹುದು. ಇನ್ನಿಕೆ ಅವರು ಕಂಟ್ರಾವಿಯಾಹ ವನವಾಸಿಯಾಹ ಕಳಮಿರ್ಕ ಅಳ್ತಾಳೆ ಅನಸೂಯಾದೇವಿ. ಇವತ್ತು ರಾಜ್ಯಭ್ರಷ್ಟನಾಗಿ ಹೊರಟಿದ್ದಾನಮ್ಮ. ಅವನಿಗೆ ರಾಜ್ಯ ಇಲ್ಲದೇ ಇದ್ದರು, ಏನೇ ಇದ್ದರೂ ಅವನನ್ನು ನೀನು ಸಸ್ತ್ರೀ ಆದ್ದರಿಂದ ಕೈ ಬಿಡಬೇಡ, ದುಷ್ಟ ಸ್ತ್ರೀಯರ ರೀತಿಯಲ್ಲಿ ನಡ್ಕೋಬೇಡ, ಅವನನ್ನು ಅನುಸರಿಸಿ ಹೋಗು ಅಂತ ಬುದ್ಧಿ ಹೇಳ್ತಾಳೆ. ಈ ಬುದ್ಧಿ ಹೇಳಿದ್ರು ಸರಿಯೋ ತಪ್ಪೋ? ಸೀತಾದೇವಿಗೆ ಅನಸೂಯಾದೇವಿ ಬುದ್ಧಿ ಹೇಳ್ತಾಳೆ. ಇದೇ ಮಾತನ್ನು ಕೌಸಲ್ಯ ಹೇಳಿದ್ದಾಳೆ. ಈ ಬುದ್ಧಿ ಹೇಳಿದ ಮೇಲೆ ಸೀತಾದೇವಿ ಅದಕ್ಕೆ ಕೊಡುವ ಉತ್ತರಗಳಲ್ಲಿ ಅತ್ಯಂತ ಮಾರ್ಮಿಕವಾದ ಒಂದು ಅರ್ಧ ಶ್ಲೋಕ. ಇದನ್ನು ಗೋವಿಂದರಾಜರು ಗಮನಿಸಿಲ್ಲ. ಅನೇಕ ವ್ಯಾಖ್ಯಾನಗಳನ್ನು ನೋಡಿದ್ದೇವೆ. ಒಬ್ಬರು ಮಾತ್ರ ಈಚನಾಚಾರ್ಯರು ಹೇಳ್ತಾರೆ, ನಮ್ಮ ತಂದೆ ನನ್ನನ್ನು ಕೈ ಹಿಡಿದು ಕೊಡುವಾಗ ನಮ್ಮ ಯಜಮಾನರಿಗೆ ಸಾಧರ್ಮಚರಿತವ ಅಂತ ಹೀಗೆಲ್ಲ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಅನುರಕ್ತಾಸ್ಮಿ ಧರ್ಮೇಣ ಪತಿಂ ವೀರ್ಯವತಾಂ ವರಂ. ಅನುರಕ್ತಾಸ್ಮಿ ಧರ್ಮೇಣ ಗುಣೇನ ಅಂತ ಹೇಳಲಿಲ್ಲ, ಅನುರಕ್ತಾಸ್ಮಿ. ನಮ್ಮ ಯಜಮಾನರಲ್ಲಿ ನನಗೆ ತುಂಬ ಪ್ರೀತಿ ಅನುರಾಗ ಇದೆ, ಅದು ಧರ್ಮತಃ ಧರ್ಮೇಣ ಗುಣೇನ ಅಂತ ಹೇಳಲಿಲ್ಲ. ಹಾಗಿದ್ರೆ ಅವನಿಗೆ ಗುಣ ಇಲ್ಲವೇ? ಜಗದ್ವೀರ ಅವನು. ವೀರ್ಯವತಾಂಬರಂ ಜಯ ಜಯ ಮಹಾವೀರ. ನಿರ್ವಿಕಾರತ್ವ. 14,000 ರಾಕ್ಷಸರನ್ನು ಕೊಂದ, ಜಂಬ ಪಡಲಿಲ್ಲ, ಮೀಸೆ ತಿರುವಲಿಲ್ಲ, ಹುಲಸಾಗಿ ಬೆಳೆದಿತ್ತು ಮೀಸೆ. 13 ವರ್ಷದ ಮೇಲೆ 2 ತಿಂಗಳು ರಾಮಚಂದ್ರನ ಗಡ್ಡ ಮೀಸೆ ಹಾಗೆ ಬೆಳೆದಿರ್ಬೋದು. ಗಂಡಸೋ ಹೆಂಗಸೋದ್ ಕೈಬಿಟ್ಟಲ್ಲ ಸೀತಾದೇವಿ. ಸ್ವಯಂ ಪುರುಷ ವಿಗ್ರಹಂ. ರೈಟ್, ಗುಹೆಯಲ್ಲಿಡವಳನ್ನು ನಾ ಗಂಡಸೋ ಹೆಂಗಸೋ ತೋರಿಸ್ತೇನೆ ಅಂತ ಕಚ್ಚೆ ಎತ್ತಿ ಕಟ್ಟಿ ಧನುಷ್ಟಂಕಾರವನ್ನು ಮಾಡಿ ಬಾಣವನ್ನು ಪುಂಖಾನುಪುಂಖವಾಗಿ ಎಳೆದು 14,000 ರಾಕ್ಷಸರ ಅರ್ಧಾಧಿಕ ಮುಹೂರ್ತೆಯನ್ನು ಹಾಡದ ಕೆಳಗೆ ಜನಸ್ಥಾನಂ ಹತಸ್ಥಾನಂ ಎಲ್ಲವನ್ನು ಮಾಡಿ ಹೀಗೆ ತಿರುಗಿ ನೋಡ್ತಾನೆ. ಲಕ್ಷ್ಮಣ ಬಾಗಿಲಲ್ಲಿ ಲಕ್ಷ್ಮಣ ಅಡ್ಡ ನಿಂತಿದ್ದಾನೆ. ಅವಳು ಹೊರಗೆ ನೋಡಬಾರ್ದು ಅಂತ ಕಟಾಕ್ಷ ಬಿದ್ದರೆ ಒಬ್ಬರು ಸಾಯ್ತಾ ಇರಲಿಲ್ಲ. ಅವತ್ತು ಲಕ್ಷ್ಮಿಯ ಕಟಾಕ್ಷ ಬಿದ್ದಿದ್ರೆ ಜನಸ್ಥಾನದಲ್ಲಿ ಒಬ್ಬರೂ ಸಾಯ್ತಾ ಇರಲಿಲ್ಲ. ಅವಳು ಪಾಠ ಹೇಳ್ಕೊಳ್ಬೇಕು, ಲಕ್ಷ್ಮೀ ತತ್ವ ಲೋಕಕ್ಕೆ ಪ್ರಕಟವಾಗಬೇಕು, ತಾನು ಎಂಥವನು ಅಂತ ತೋರಿಸ್ಬೇಕು. ಎಷ್ಟೊಂದು ಅಭಿಪ್ರಾಯ, ಗೂಢಾಭಿಪ್ರಾಯದಿಂದ ಲಕ್ಷ್ಮಣ ನಿಲ್ಲಿಸಿದ್ರೆ, ಅಯ್ಯೋ ಯಜಮಾನರನ್ನು ನಾನು ಅವತ್ತ ಬೈದುಬಿಟ್ಟಲ್ಲ ಅಂತ ಲಕ್ಷ್ಮಣನ್ ತಳ್ಳಿಕೊಂಡು ಓಡಿ ಬಂದು ತಂದೃಷ್ಟ ಶತ್ರು ಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ಹೃಷ್ಟ ವೈದೇಹಿ ಭರ್ತಾರಂ ಪರಿಷಸ್ವಜೆ ಪರಿತಃ ಸಸ್ವಜೆ ಸುಖೋಷ್ಣಸ್ತನಾಭ್ಯಾಂ ಸಸ್ವಜೆ. ಯಜಮಾನರಿಗೆ ಬಹುಮಾನ ಕೊಡ್ತಾಳಂತೆ.
ಕ್ಷತ್ರಿಯ ರಮಣಿಯಾದವಳು ಬಹುಮಾನ ಏನು ಕೊಟ್ಲು? ಆಲಿಂಗನ ಸೌಖ್ಯವನ್ನು ಕೊಟ್ಲು. ಮೈ ಕೈ ಗಾಯವೆಲ್ಲ ಹೋಗಿಬಿಡುವಂತೆ ಆ ಲಕ್ಷ್ಮೀ ಆಶ್ಲೇಷ ಲಕ್ಷ್ಮೀ ಸೌಖ್ಯವನ್ನು ಕೊಟ್ಲು. ವೀರ್ಯವತಾಂಬರು ಶಕ್ತಿ ನಾನು ನೋಡಿದ್ದೇನೆ. ಹಾಗಿದ್ರೆ ಅವನ ಶಕ್ತಿ ಇದೆ ಅಂತ ಮದುವೆ ಮಾಡ್ಕೊಂಡ್ಲ ಇವಳು. ವೀರ್ಯವತಾಂಬರಂ ಎಲ್ಲಿ ನೋಡಿದ್ದು? ಬಿಲ್ ಮುರಿದಾಗಲೇ ನೋಡಿದ್ದಲ್ಲ. ಶಿವಧನಸ್ಸು ಮುರಿತು, ಡಿಫ್ಯೂಸ್ ಆಯ್ತಾ ಬಾಂಬು, ಜಗತ್ ಪ್ರಳಯ ಕಾಲದ್ದು. ಅದು ಮುರಿದಾಗಲೇ 13 ವರ್ಷದ ಬಾಲಕನಾಗಿ ಮುರಿದಾಗಲೇ ಇವನು ಯಾರಂತ ಗೊತ್ತಾಯಿತು. ಅದಕ್ಕೋಸ್ಕರ ಮದುವೆ ಆಗಲಿಲ್ಲ. ಅನುರಕ್ತ ಅಸ್ಮಿ ಧರ್ಮೇಣ, ಸ್ವರೂಪ ಧರ್ಮ ಅಂದ್ರು, ಧರ್ಮಕ್ಕಿಲ್ಲ ಅಂತ. ಅಣ್ಣಂಗಾಚಾರ್ಯ ಸ್ವಾಮಿಗಳ ವ್ಯಾಖ್ಯಾನ. எனக்கு அவர் வியாக்கியான கேளி. பெருமாள் பக்கலில் ಅನುರಾಗಂ ಸ್ವರೂಪಮಾಹವೇ ಉಂಟಾயிருಕ, ಹೂವಿನಲ್ಲಿ ಪರಿಮಳವೆಂಬುದು ಹೂವಿನ ಗುಣವನ್ನು ನೋಡಿ ಆಮೇಲೆ ಹೊರಕು ಬರೋದಲ್ಲ. ಅದು ಗುಲಾಬಿಯಲ್ಲಿರೋ ಪರಿಮಳ ಅದು ಹುಟ್ಟಿನಿಂದಲೇ ಜೊತೆಯಲ್ಲಿರ್ತ ಸ್ವರೂಪ ಪ್ರಯುಕ್ತ. ಪರಿಮಳ ಕಾಡಲ್ಲೆಲ್ಲ ಅಲ್ದಾಡಿ ನಾ ಯಾರಿಗೆ ಸೇರಲಿ ಅಂತ ಕೇಳಿಕೊಂಡು ಸಂಪಿಗೆ ಹೂವಿಗೆ ಕಮಲ ಹಾಗೆ ಬರೋದಿಲ್ಲ. ಅದು ಹುಟ್ಟುವಾಗಲೇ ಜೊತೆಯಲ್ಲಿರುತ್ತೆ. ಏನಕ್ಕೆ? பெருமாள் பக்கலில் ಅನುರಾಗಂ ಸ್ವರೂಪಮಾಹವೇ ಉಂಟಾயிருக்க செய்தே. அவர் தாம் குணங்களில் சிறந்தவராகையாலே ಅವನು ಗುಣನಿಧಿಯೂ ಆಗಿರುವ ಪ್ರಯುಕ್ತ ಎನ್ನುடைய ಅನುರಾಗத்தை ಗುಣಪ್ರಯುಕ್ತಮಾಹ ನಾಟ ನಿನಯಕ ಕೂಡಂ. ಇವನ ಗುಣಕ್ಕೆ ಮನಸೋತು ಮದುವೆ ಮಾಡಿಕೊಂಡಿದ್ದೇನೆ, ರಾಮನಿಗೆ ಗುಣಕ್ಕೆ ನಾನು ಮನಸೋತು ಮದುವೆ ಆಗಿದ್ದೇನೆ ಅಂತ ಸಾಮಾನ್ಯ ಜನರು ತಿಳ್ಕೊಂಡಿರಬಹುದು. எப்போதாவது ஒரு சமயம் அவரை குணங்களை விட்டு பிரித்து காட்டக்கூடுமேல். ಅಯ್ಯಪ್ಪ, ರಾಮನನ್ನು ಅವನ ಗುಣಗಳಿಂದ ಬೇರ್ಪಡಿಸಿ ಅವನನ್ನು ನಿರ್ಗುಣನನ್ನಾಗಿ ಮಾಡಿ ಅಗ್ನಿಯನ್ನು ಸುಟ್ಟು ಕರಕಲು ಮಾಡ್ತಾರೆ ನೋಡ್ರಿ, ಇದ್ಲು ಮಾಡಿದ ಹಾಗೆ ಗುಣಹೀನನನ್ನಾಗಿ ಗುಣದರಿದ್ರನ್ನಾಗಿ ಯಾರು ಮಾಡಿ ತೋರಿಸೋ ಪಕ್ಷದಲ್ಲಿ ಅಪ್ಪೋದು ಎನ್ನುடைய ಅನುರಾಗಂ ಸ್ವರೂಪ ಪ್ರಯುಕ್ತಮೇ ಅನ್ರಿ ಗುಣ ಪ್ರಯುಕ್ತಮಲ್ಲ ಎಂಬುದು ನನಗೆ ಹೇಳಂಗ ಅವಕಾಶ ಉಂಟಾ. அப்படி ஒரு நொடிப்பொழுதும் காட்ட முடியாதபடி ಒಂದು ಕ್ಷಣವೂ ಅವನನ್ನು ಗುಣಗಳಿಂದ ಬೇರ್ಪಡಿಸೋದಕ್ಕಾಗದೇ ಇರುವಂತೆ அவர் எப்பொழுதும் ಸಮಸ್ತ ಕಲ್ಯಾಣ ಗುಣಾಮೃತ ಸಾಗರமாக இருப்பதால் நான் அவர் பக்கல் இருக்கும் இருப்பை ಅರಿವಿಕ್ಕ ಪೆರಗಿರಲೇನ್. ಸ್ವರೂಪ ಪ್ರಯುಕ್ತವಾಗಿಯೇ ನನ್ನ ಪ್ರೀತಿ ಉಂಟಾಯಿತು ಅಂತ ನಾ ಲೋಕಕ್ಕೆ ತೋರಿಸೋಕ್ಕಾಗೋದಿಲ್ಲ. ಯಾಕೆ? ಅವನ ಸ್ವರೂಪದಲ್ಲಿ ನಾನಿದ್ದೇನೆ, ನನ್ನ ಸ್ವರೂಪದಲ್ಲಿ ಅವನು ಕೂತಿದ್ದಾನೆ, ಬಿಚ್ಚಿ ತೋರಿಸೋಕ್ಕಾಗೋದಿಲ್ಲ. அவர் குணஹீனருமாய் விரூபமாய் இருந்த போதிலும் நான் அவர் பக்கல் இப்படியே ಕಾಣುಂ ಇರುತ್ತೇನೆ. ಶ್ರೀಮತೆ ರಾಮಾನುಜಾಯ ನಮಃ. ಏನು ಹೇಳಿದಕ್ಕೆ? ಒಬ್ಬ ಹುಡುಗಿಗೆ ಮದುವೆ ಗೊತ್ತಾಗಿರುತ್ತೆ. ಇವತ್ತು ನಿಷ್ಕರ್ಷ ಆಯಿತು, ಲಗ್ನ ಪತ್ರಿಕೆ ಬರೆದ್ರು, ಮದುವೆ 6 ತಿಂಗಳು ಆಚೆಗಿದೆ. 6 ತಿಂಗಳು ಇನ್ನೇನು ಬರುವಷ್ಟರಲ್ಲಿ ಘೋರವಾದ ಸಿಡುಬು ರೋಗ ಉಂಟಾಗಿ ಫೋಟೋ ಗಿಟೋ ನೋಡುವ ಹುಡುಗ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇವತ್ತು ಮುಖವೆಲ್ಲ ಮುಳ್ಳಾದ ಮೇಲೆ ಆ ಹುಡುಗಿ ಏನು ಹೇಳ್ತಾಳೆ? அப்போது சரியா இருந்தார், அழகா இருந்தார், இப்போ அவரை பார்த்தா ரொம்ப அசிங்கமாக இருக்கு, எனக்கு அவர் வாண்டாம் சொல்லுமா போல ಭಗವಂತನನ್ನು ವಿರೂಪ ಮಾಡಿ ಗುಣಹೀನನನ್ನಾಗಿ ರೋಗಗ್ರಸ್ತನನ್ನಾಗಿ ದರಿದ್ರ ದೇವತೆ ಅಡಿರುವಂತೆ ಮಾಡಿ ತೋರಿಸೋಕೆ ಬರದೇ ಇರುವುದರಿಂದ ಈ ಲಕ್ಷ್ಮೀ ಸಂಬಂಧವನ್ನು ಕೇವಲ ಗುಣ ಸಂಬಂಧ ಅಂತ ತೋರಿಸೋಕ್ಕಾಗೋದಿಲ್ಲ. ಅದು ಸ್ವರೂಪ ಪ್ರಯುಕ್ತವಾದ ಸಂಬಂಧ. ಅದನ್ನು ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೆ. ಅರ್ಥವಾಯ್ತಾ ತಮಗೆ? ಬೇಜಾರಾಯ್ತಾ? ದಯವಿಟ್ಟಿಲ್ಲ ಅಂತ ಹೇಳಿ ಪರಾಶರ ಭಟ್ಟ ಶ್ಲೋಕಕ್ಕೆ ಒಂದೊಂದಕ್ಕೆ ಈಗ ನಿಮಗೆ ಬೇಜಾರಾಯ್ತಾ? ಲಕ್ಷ್ಮೀನಾರಾಯಣ ದಂಪತಿಗಳ ಜೋಡಿ ಹೇಗಿದೆ ಅಂದರೆ ನೀವು ಎಕ್ಸ್ಟ್ರಾಕ್ಟ್ ಅಬ್ಸ್ಟ್ರಾಕ್ಟ್ ಏನು ಮಾಡೋಕೆ ಬರೋದಿಲ್ಲ. ಇವನ್ ಕರೆದ್ರೆ ಅವಳು ಇರ್ತಾಳೆ, ಜೊತೆಯಲ್ಲಿ ಇರಬೇಕು. ತ್ವಮಾಸಿ ಮಾತಶ್ರೀ ಕಮಿತು ಇತ್ತಂತು ಅವಿಭವ ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲದೆ ನೋಡಿದ್ರಿಂದ ತದಂತರ್ಭಾವಾತ್ ಅವನಲ್ಲಿ ಸರ್ವದಾ ಅಂತರ್ಭಾವ, ಅವನ ಒಳಗಡೆಯೇ ನೀರೋದ್ರಿಂದ ನತ್ವಾಂ ಮೃತಕ ವಿಧತ್ತೆ ಶ್ರುತಿರಪಿ ಶ್ರುತಿಯು ನಿನ್ನನ್ನು ಬಿಡಿಸಿ ಹೇಳಲಿಲ್ಲ. ಬಿಡಿಸಿ ಯಾಕೆ ಹೇಳಲಿಲ್ಲ? ಸಾಯಂಕಾಲವಾಯಿತು, ಯಜಮಾನ ಕೇಳ್ತಾನೆ, ನಮ್ಮ ಗೋವು ಬಂತೇನೋ? ಬಂತು ಸ್ವಾಮಿಯಿಂದ. ಯಜಮಾನ ಕೇಳ್ದ, ಅಲ್ಲಲ್ಲ ಗೋವು ಬಂತಲ್ಲ, ಗೋವಿನ ಕಾಲುಗಳೂ ಬಂದುವು, ಗೋವಿನ ಬಾಲವೂ ಬಂತು, ಅದು ಶೇಷ. ಶೇಷತ್ವ ಅನ್ನುವುದು ಭಗವಂತನನ್ನು ಬಿಟ್ಟು ಆಗಲಿ ಅರೆಗಳಿಗೆಯೂ ಇಲ್ಲದೆ ಇರುವಂತಹ ಒಂದು ರೀತಿಯ ದಾಸ್ಯ. ಬರೀ ದಾಸ್ಯವೆಂಬುದು ಅದು ಬರ್ಬೋದು ಹೋಗ್ಬೋದು. ಸಂಬಳಕ್ಕೆ ಇಟ್ಕೊಂಡ ಆಳಿಗೆ
ಇವತ್ತು ನೀವು 5,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ ಒಬ್ಬರಿಗೆ, ಇನ್ನೊಬ್ಬರು ಪಕ್ಕದ ಮನೆಯವರು 6,000 ರೂಪಾಯಿ ಕೊಡ್ತೀನಿ ಅಂದರೆ ಅವನು ಆ ಕಡೆ ಹೋದರೆ ದಾಸ್ಯವೆಂಬುದು ಬೇರೆ. ದಾಸ್ಯಂ ಮಾರಾಡಂ ಶೇಷತ್ವ ಮಾರಾಡ ಅನನ್ಯಾರ್ಹ ಶೇಷ ಇನ್ಸಪರಬಲ್ ಸರ್ವಿಟ್ಯೂಡ್ ಟು ಗಾಡ್ ಎಂದೆಂದೂ ಬೇರೆ. ಅದನ್ನೇ ಲಕ್ಷ್ಮಣಸ್ವಾಮಿ ರಾಮಾಯಣದಲ್ಲಿ ಮಾಡಿ ತೋರಿಸ್ತಾನೆ. ನಿನ್ನನ್ನು ಬಿಟ್ಟು ನಾನೆಲ್ಲಾರೆ ಸ್ವಾಮಿ, ಶೇಷತ್ವ ಬೇಕು, ನನಗೆ ಕೈಂಕರ್ಯವನ್ನು ಕೊಡು ಅಂತ ಕೇಳ್ಕೊಂಡ. ಅವನ ಹೆಂಡತಿಯನ್ನು ಬಿಟ್ಟ, ತಾಯಿಯನ್ನು ಬಿಟ್ಟ, ತಂದೆಯನ್ನು ಬಿಟ್ಟ. ಲಕ್ಷ್ಮಣ ಮಾಡಿದ್ದೇನು? ಸಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ ರಘುನಂದನ ಸೀತಾಮುವಾಚಾತೇಶಾಹ ರಾಘವಂಚ ಮಹಾವ್ರತಂ. ನಾಳೆ ತಗೊಳ್ತೇನೆ. ವೇದಾಂತೇಶಕರು ಈ ಭಾಷ್ಯವನ್ನು ಈ ಪ್ರಸಂಗದಿಂದಲೇ ಆರಂಭ ಮಾಡ್ತಾರೆ. ರಾಮಾಯಣದ ಬಿಟ್ಟು ಭಾಗವತ ಬಿಟ್ಟು ಬೇರೆ ಕೆಲಸ ಇಲ್ಲ ನಮಗೆ. ಅರಣ್ಯಕ್ಕೆ ನೀವು ಹೊರಡುವುದೇ ಸಿದ್ಧವಾಗಿದ್ದ ಪಕ್ಷದಲ್ಲಿ ಪ್ರಭು ನಾನು ನಿನ್ನ ಜೊತೆಯಲ್ಲಿ ಬರಬೇಕು ಅಂತ ರಾಮನನ್ನು ಕೇಳಲಿಲ್ಲ. ಸೀತಾಮುವಾಚಾತೇಶಾಹ ಸೀತಾದೇವಿಗೆ ಹೇಳಿದ ರಾಘವಂಚ ಚಕಾರ ಹಾಕಿದರು. ಚಕಾರ ಬಂದರೆ ಅಪ್ರಾಮುಖ್ಯ ಅಂತ ಅರ್ಥ. ನಾನು ನಿಮಗೆ ಉಪನ್ಯಾಸ ಮಾಡ್ತಾ ಇದ್ದೇನೆ, ಅವರೂ ಕೇಳಲಿಂದ್ರೆ ಏನರ್ಥ? ಯಾರು ಮುಖ್ಯ? ನೀವು ಮುಖ್ಯ. ಅವರೂ ಕೇಳಲಿಂದ್ರೆ ಆ್ಯಂಡ್ ಅಂತ ಹಾಕಿದ ಹಾಗೆ ಅವರು ಆಕಸ್ಮಿಕ. ಸೀತಾಮುವಾಚಾತೇಶಾಹ ಅಮ್ಮನವ್ರಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಎನ್ನೆ விட்டுட்டு போறாராம் பாருமா, கைங்கரியம் எனக்கு இன்னும் அனுகிரகம் பண்ண வேண்டும். ஒரு பொழுதும் அவரை விட்டு இருக்க மாட்டேன். அவர் குழந்தையா இருக்கிற போதிலும் நான் பக்கத்தில் இல்லைன்னா அவர் தூங்க மாட்டார். நச்சத்தேன வினா நித்ராம் லபதே புருஷோத்தமஹா. இப்போ என்னை விட்டுட்டு போறாராம், இது நியாயமா? நீ சொல்லு. ಭಗವನ್ ನಾರಾಯಣಾಭಿಮತ ಅನುರೂಪ ಸ್ವರೂಪ ರೂಪ ಗುಣ ವಿಭವ ಶೀಲಾದ್ ಜನವಧಿಕ ಅತಿಶಯ ಅಸಂಖ್ಯೇಯ ಕಲ್ಯಾಣ ಗುಣ ಎಲ್ಲ ಕೇಳಿಬಿಟ್ಟು ಅನನ್ಯ ಶರಣ ಶರಣಮಹಂ ಪ್ರಪದ್ಯೆ ಜನ್ನಡ ಬೇಣಂನ ಪಾರಮಾರ್ಥಿಕಿ ಭಗವಚ್ಚರಣಾರವಿಂದ ಶರಣಾಗತಿ ಯಥಾವಸ್ಥಿತ ವಿರತಾಸ್ತಮೆ. ನಾ ಪಾರಮಾರ್ಥಿಕಿ ಶರಣಾಗತಿ ಮಾಡ್ತಿದ್ದೇನೆ ತಾಯಿ, ವ್ಯಾತಕೋಸ್ಕರ ಮಾಡ್ತಿದ್ದೀಯೇ. ಕೈಂಕರಿಬೇಕು ಎಂಬುದು ನಿತ್ಯ ಕೈಂಕರಿಬೇಕು, ಸ್ವಾಮಿ ಸೇವೆ ತಪ್ಪಬಾರದು ಅಂತ ಅದು ಅನುಗ್ರಹ ಮಾಡಬೇಕು. ಅವನು ಹೂ ಅನ್ನುವುದಕ್ಕೆ ಮೊದಲು ನೀನು ಅವನನ್ನು ಒಪ್ಪಿಸಬೇಕು ಅಂತ ಕೇಳುವಾಗ ಅಸ್ತುತೆ ತಯೈವ ಸರ್ವಂ ಸಂಪತ್ಸತೆ, ಅದು ಲಕ್ಷ್ಮೀ ಪ್ರಪತ್ತಿ. ಅವಳು ಅಸ್ತು ಅಂದ ಮೇಲೆ ರಾಮಚಂದ್ರ ಒಪ್ಪಿಕೊಂಡ, ಅದು ಲಕ್ಷ್ಮಣ ಮಾಡಿದ ಪ್ರಪತ್ತಿ. ಮುಂದೆ ಅರಣ್ಯಕಾಂಡದಲ್ಲಿ ಒಂದು ಕಡೆಯಲ್ಲಿ ಬರ್ತದೆ. ಅದೇ ಕ್ರಮದಲ್ಲಿ ರಾಮಾನುಜಾಚಾರ್ಯರು ಇಲ್ಲಿ ಲಕ್ಷ್ಮೀದೇವಿಯಲ್ಲಿ ಪ್ರಪತ್ತಿಯನ್ನು ಮಾಡ್ತಾ ಇದ್ದಾರೆ. ಸೀತಾಮುವಾಚಾತಿ ಯಶಾಹ ರಾಘವಂಚ ಮಹಾವ್ರತಂ. ಆ ಪ್ರಸಂಗ ಪೂರ್ತಿ ಹೇಳಬೇಕು. ಪುರುಷಕಾರ ಶಿಫಾರಸು ಮಾಡುವ ಶಕ್ತಿ, ಇದನ್ನು ಪಿಳ್ಳೆ ಲೋಕಾಚಾರ್ಯರು ಒಂದು ರೀತಿ ಅನುಭವಿಸಿದ್ದಾರೆ, ವೇದಾಂತೇಶಕರು ಅನುಭವಿಸಿದ್ದಾರೆ. ಶಿಫಾರಸು ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಕೆಲಸ ಹಾಳಾಗಿ ಹೋಗುತ್ತೆ. ನೀವು ಹೋಗಬೇಕು, ಬೆಳ್ಳಿ ತಯಾರು ಮಾಡಿಸ್ಬೇಕು, ಒಳ್ಳೆ ಐಶ್ವರ್ಯಂತರ ಮನೆಯಲ್ಲಿ ಕೇಳ್ತೀರಿ, ಒಂದು 10 ಸೇರು ಬೆಳ್ಳಿ ಇದ್ದರೆ ಕೊಡಿ ಅಂತ. ಅವ್ರ ಮನೆಯಲ್ಲಿ 100 ಸೇರು ಬೆಳ್ಳಿ ಇದೆ, ರೂಮ್ನೇ ಹಾಕಿದ್ದಾರೆ ಲಂಬರ್ ರೂಮ್ನಲ್ಲಿ. ಅವ್ರ ಮನೆ ಬಾಗಿಲಲ್ಲಿ ಮಾತ್ರ ನಿಮಗಿಂತ ದೊಡ್ಡದಾದ ನಾಯಿ ನಿಂತಿದೆ. ನೀವು ಹೋಗಿ ಕೇಳಿದ್ರೆ ನಾಯಿ ನೋಡೇ ಭಯವಾಗುತ್ತೆ ನಿಮಗೆ. ಯಾರೋ ಬಂದಿದೆ ಮೈಯೆಲ್ಲ ನಾವು ಹಾಕ್ಕೊಂಡು ಅವ್ರನ್ನ ಅಣಿಬಿಡ. ಅದ್ರ ಬದಲು ನೀವು ಅವ್ರಿಗೆ ಯಾರು ತುಂಬ ಬೇಕಾಗಿದ್ದಾರೆಯೋ, ವಿಧಾನಸೌಧದವರೋ ಕಲೆಕ್ಟರ್ ಆಫೀಸ್ನವರೋ ಒಬ್ಬರನ್ನ ಮುಂದೆ ಇಟ್ಕೊಂಡು ಹೋದರೆ ಅವ್ರು ಬಂದು ನೋಡಿದ ಕೂಡಲೇ ಒಳ್ಳೆವಾರು ಅವ್ರು ಯಾರು ಬಂದಿರ್ತಾರೆ, ಅವ್ರೇನು ಕ್ಷೇತ್ರದವರು, ಅಪ್ಪ ಅವ್ರಿಗೆ ಹೋಗಿ ಅವ್ರು ಮಾತಾಡಬೇಕು ಮೊದಲು. ಇವ್ರೇನೋ ಅದು ಎಲ್ಲೆಲ್ಲೋ ಮಾತಾಡಿ ಅಲ್ಲೆಲ್ಲೋ ಹೋಗಿ ಬಳಸ್ಕೊಂಡು ಬಂದು ಒಂದು ಹಾಗೆ ಅವ್ರು ತೇರು ಮಾಡ್ತಾ ಇದ್ದಾರೆ. ಸ್ವಾಮಿಗೆ 10 ಸೇರು ಬೆಳ್ಳಿ ಬೇಕಾಗಿ 10 ಸೇರು ಪೂರ್ವ 20 ಪಾಯಿಂಟ್ ಭೂಮಿ ರೆಕಮೆಂಡ್ ಮಾಡೋರು ಸರಿಯಾಗಿದ್ದರೆ ಕೇಳಿದ್ದಕ್ಕೆ 10ರಷ್ಟು ಬರ್ತದೆ. ಐಶ್ವರ್ಯ ಅಕ್ಷರಗತಿಯಂ ಪರಮಂ ಪದವ ಹೇಳಿ. ಪುರಸ್ಕಾರ ನೋಡಿದ್ರ, ಪ್ರತಿಯೊಂದು ಕುಟುಂಬದಲ್ಲಿ ಸ್ತ್ರೀಯರೇ ರೆಕಮೆಂಡ್ ಮಾಡಿದ್ದಾರಂತೆ. ಅಂದರೆ ಅವರು ಶರಣಾಗತಿ ಗದ್ದೆ ಚೆನ್ನಾಗಿ ಓದಿದ್ದಾರೆ ಅಂದಮೇಲೆ ಮುಂದಿನ ಸಲ ಅವರೇ ಉಪನ್ಯಾಸ ಮಾಡಲಿ. ಅವನ್ನೇ ನಾನು ಸಬ್ಸ್ಟಿಟ್ಯೂಟ್ ಹುಡುಕ್ತಾ ಇದ್ದೆ, ಅವ್ರಿಗೆ ಅನುಭವದಲ್ಲಿ ಬಂದುಬಿಟ್ಟಿದೆ ನೋಡಿ. ಇದು ಪುರುಷಕಾರ ಪ್ರಪತ್ತಿ, ಲಕ್ಷ್ಮೀ ಪ್ರಪತ್ತಿ. ಅದಕ್ಕೆ ಪೂರ್ವದಲ್ಲಿ ಆಚಾರ್ಯ ಪ್ರಪತ್ತಿ. ಲೋಕದಲ್ಲಿ ಸದ್ಗುರುಗಳಿರಬೇಕು, ನಮಗೆ ಅಲ್ಲಿ ಹೋಗು ಅಂತ ಹೇಳೋರು ಇರಬೇಕು. ಆದ್ದರಿಂದ ಆಚಾರ್ಯ ಪ್ರಪತ್ತಿ ದೇಶಕರು ಹೇಳಿ ತೋರಿಸ್ತಾರೆ. ಲಕ್ಷ್ಮೀ ಪ್ರಪತ್ತಿ ನಾಳೆ ಪುರುಷಕಾರ ಸ್ವರೂಪವನ್ನು ಹೇಳೋಣ ಅಂಥೇಳಿ ಮಂಗಳವನ್ನು ಮಾಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭವಸ್ತು. ಒಂದು ಸಣ್ಣ ಕೆಲಸ ಉಳಿದೋಯ್ತು. ಇವತ್ತು ಪ್ರವಚನ ಮುಗಿಯೋಕೆ ಮುಂಚೆ ಕೆಲವು ಸಿಡಿಗಳು ಇವತ್ತು ಪ್ರಕಟವಾಗ್ತಾ ಇದೆ. ನಾಳೆಯಿಂದ ಅವು ಹೊರಗಡೆ ಸಿಗ್ತವೆ.
ಆ ಸಿಡಿಗಳನ್ನು ನಿಮ್ಮೆಲ್ಲರ ಪರವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಸಿಡಿ ಅಂದರೆ ಗುರುವಾಯೂರ್ ಕೃಷ್ಣನ ಸನ್ನಿಧಿಯಲ್ಲಿ ಕೆಲವು ತಿಂಗಳ ಹಿಂದೆ ಮಾಡಿದ್ದ ಶ್ರೀಮನ್ ನಾರಾಯಣೀಯಂ ಕುರಿತು ಪ್ರವಚನದ ಸಿಡಿಗಳು ಇಲ್ಲಿವೆ. ಸಿಡಿಗಳನ್ನು ತಾವು ಅವ್ರ ಕೈಯಲ್ಲಿ ಕೊಡಿ, ಬಟ್ಟು ಒಂದು ಉಪಯೋಗ ಮಾಡಿಕೊಳ್ಳಿ. ನಾರಾಯಣ ನಾಳೆಯಿಂದ ಸಿಗ್ತವೆ. ಅಯೋಧ್ಯೆ ಯಾತ್ರೆ ಹೋಗಿದ್ದಾಗ ಮಾಡಿದ ರಾಮಾಯಣ ಪ್ರವಚನವೂ ಸಿಡಿಯಾಗಿದೆ. ಪ್ರಶಾಂತ್ ನಗರದಲ್ಲಿ ರಾಮಾಯಣ ಶರಣಾಗತಿ ಪ್ರಸಂಗಗಳು ಅಂತ ಮಾಡಿದ ಪ್ರವಚನವು ಅದು ಸಿಡಿಯಾಗಿದೆ. ಇಲ್ಲಿ ಮಾಡಿದ್ದು ಸುಂದರಕಾಂಡದ ಪ್ರವಚನವು ಸಿಡಿಯಾಗಿದೆ. ಅದು ನಾಳೆ ನಾಡಿದ್ದು ಇನ್ನು 2-3 ದಿವಸದಲ್ಲಿ ಬಿಡುಗಡೆಯಾಗುತ್ತೆ. ಯಾರ್ಯಾರು ಬೇಕು ಉಪಯೋಗ ಮಾಡಿಕೊಳ್ಳಿ. ಮಂಗಳಾನಿ.